ಶಾಂತಾಳಿಗಾಗಿ ಪರಿತಪಿಸುತ್ತಿದ್ದ ಆ ಹೇಗಿದೆ ಹೇಗಿದೆ ಈ ಜಯದೇವನ ಕಪಟ ಕಾರಸ್ಥಾನ. ಈ ಕಾರಸ್ಥಾನದಲ್ಲಿ ಶಂಕರನ ಸಂಸಾರ ವಿಲಿ 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 ಒದ್ದಾಡಿ ಸಾಯಬೇಕು. ಅಂದಾಗಲೇ ಜಯದೇವನ ಆತ್ಮಕ್ಕೆ ಶಾಂತಿ. ಸರಿಯಾಗಿ ನಮ್ಮ ಮನೆಯ ಕೆಲಸದ ಆಳು ಶಂಕರ್ನಿದ್ದಾನಲ್ಲ, ಅವನನ್ನ ನಿನ್ನ ಲಾರಿ ಜೊತೆ ಕಳಿಸಿಕೊಂಡು ಡ್ರೈವರ್ನಿಗೆ ಹೇಳಿಯಾಗಿದೆ. ಇನ್ನು ಉಳಿದಿರುವುದು ಶಂಕರನೊಬ್ಬ. ಅವನನ್ನು ಊರನ್ನೇ ಬಿಡಿಸಿದರೆ ಶಾಂತ ನನ್ನ ಸೊತ್ತಾಗಲೇಬೇಕು. ನನ್ನ ಕಾಮದಾವನ್ನು ತೀರಿಸಲು ಸಿದ್ಧರಾಗದ ಅವಳಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು. ನಿಂದೇ ದಾರಿ ಕಾಯ್ತಾ ಇದೆಯಪ್ಪ. ಶಂಕರ, ಇವತ್ತು ನೀನು ಬೆಂಗಳೂರಿಗೆ ಹೋಗ್ಬೇಕಾಗಿದೆಯಪ್ಪ. ಯಾಕೆ ಹೋಗದೆ? ಎಂದು ಪರಮೂರಿಗೆ ಕಳಿಸಿದ ತಾವು ಇನ್ನೇಕೆ ನನ್ನನ್ನು ಕಳಿಸ್ತೀರಿ? ಏಕೆಂದ್ರೆ ನೋಡಪ್ಪ, ನಾನು ಮಾಡ್ತಾ ಇರುವ ಎಲ್ಲಾ ಕೆಲಸದಲ್ಲಿ ನೀನು ಕಾಲಕ್ಕೂ ನದಿ ಕೆಲಸ ಮಾಡ್ತಾ ಇದೀಯಾ. ಅಂಥದ್ರಲ್ಲಿ ನನ್ನ ಎಲ್ಲಾ ಕೆಲಸಕ್ಕೂ ನೀನು ಸಹಾಯ ಮಾಡೋಬೇಡವಾ? ಮಾಡಲೇಬೇಕು ತಾನೆ. ಅದಕ್ಕೆ ನಿನ್ನನ್ನು ಕಳಿಸ್ತಾ ಇರೋದು. ನೀನು ಆ ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ನಿನಗೂ ಕೂಡ ಒಳ್ಳೆ ಸಂಭಾವನೆ ದೊರೀಲಿಕ್ಕಿದೆ. ಶ್ರೀಮಂತ್ರೆ, ನಿಮ್ಮ ಮನೆಯಲ್ಲಿ ನನ್ನ ಜೀವವಿರುವವರೆಗೂ ಪ್ರಾಮಾಣಿಕದಿಂದ ಕೆಲಸ ಮಾಡ್ತಾ ಇದ್ದೇನೆ. ಆದ್ರೆ ನಿಮ್ಮ ಈ ಕಳ್ಳ ಕಾರ್ಯಕ್ಕೆ ಮಾತ್ರ ನನ್ನನ್ನು ಕಳಿಸಬೇಡಿ. ಕಳ್ಳ ಕಾರ್ಯವೆಂದು ಮಾತ್ರ ಹೇಳಿಬಿಡ ಶಂಕರ. ನಾನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನೀನು ಕೈ ಚಾಚಲೇಬೇಕು. ನೋಡು, ಅರ್ಜೆಂಟಾಗಿ ಈಗಾಗಲೇ ಲಾರಿ ಸಿದ್ಧವಾಗಿದೆ, ನೀನು ಹೊರಡು. ಸಿಟ್ಟಿಗೆ ಹೇಳಬೇಡಿ. ಮನೆಯಲ್ಲಿ ನನ್ನ ಮಡದಿ ಒಬ್ಬಳೇ ಇರುವಾಗ ಅವಳನ್ನು ಬಿಟ್ಟು ನಾನು ಪರವರಿಗೆ ಹೋದ್ರೆ ಅವಳ ಗತಿಯೇನು ಸಾಕಾರೆ? ಶಂಕರ ಶಂಕರ ಶಂಕರ, ಅಯ್ಯೋ ಶಂಭೋ ಶಂಕರ. ಬರೀ ನಿನಗೆ ಸಂಬಳ ಬೇಕೋ, ನೌಕರಿ ಬೇಕೋ, ಅಥವಾ ನಿನ್ನ ಮುದ್ದಾದ ಹೆಂಡತಿಯ ಮುಖವನ್ನೇ ನೋಡುತ್ತಾ ಮನೆಯಲ್ಲಿ ಕುಳಿತುಕೊಳ್ಳಬೇಕೆಂಬ ಆಸೆಯೋ? ನೋಡು, ಯಾವುದನ್ನು ವಿಚಾರ ಮಾಡದೆ ನಿನ್ನ ಹೆಂಡತಿಯ ಬಗ್ಗೆ ಜವಾಬ್ದಾರಿ ನಾನು ವಹಿಸಿಕೊಳ್ತೇನೆ. ನೀನು ಬೇಗ ಗಾಡಿ ಲಾರಿ ರೆಡಿ ಇದೆ, ಹೊರಟುಬಿಡು. ಸೌಕರ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ತಾರೆ. ನೀವು ಹೇಳಿದಂತೆ ನಾನು ಬೆಂಗಳೂರಿಗೆ ಹೋಗ್ಲಿಕ್ಕೆ ತಯಾರಿದ್ದೇನೆ. ಆದ್ರೆ ಅಲ್ಲಿ ಯಾವುದಾದ್ರೂ ಅಪಾಯ ಸಂಭವಿಸಿದರೆ ನನ್ನ ಹೆಂಡತಿಗೆ ತುತ್ತು ಅನ್ನ ಹಾಕಿ ಪುಣ್ಯ ಕಟ್ಟಿಕೊಳ್ಳಬೇಕೆಂದು ತಮ್ಮ ಕಾಲ್ಗಿಳಿದು ಬೇಡಿಕೊಡ್ತೇನೆ. ಸೌಕರ್ಯ ಶಂಕರ, ಯಾಕೋ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತಾ ಇದೀಯಾ? ನೀನು ಹೋಗು. ನಿನ್ನ ಹೆಂಡತಿಯ ಬಗ್ಗೆ ಪೂರ್ಣ ಜವಾಬ್ದಾರಿಯನ್ನ ನಾನು ನೋಡ್ಕೊಡ್ತೇನೆ. ಗಾಡಿ ಹೇಗಿದೆಯಪ್ಪ? ಹೊರಡು ಬೇಗ ಹೊರಡು. ಸೌಕರ್ಯ ಆಗಲಿ ಸೌಕರ್ಯ, ನಾನು ಬೇಗ ಮನೆಗೆ ಹೋಗಿ ನನ್ನ ಹೆಂಡತಿಗೆ ತಿಳಿಸಿ ಬರ್ತೇನೆ. ಅಷ್ಟೊತ್ತು ನನ್ನಲ್ಲಿ ಸಮಯವಿಲ್ಲ. ಆದಷ್ಟು ಬೇಗ ಹೊರಡು. ಗಾಡಿ ಹೊರಡ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಸೌಕರ್ಯ, ಮನೆಯಲ್ಲಿ ಹೆಂಡತಿ ಹೋದರೆ ಹೇಗೆ ಸೌಕರ್ಯ? ಕೇವಲ 5 ನಿಮಿಷದಲ್ಲಿ ಮನೆಗೆ ಹೋಗಿ ಬರ್ತೇನೆ. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಿನ್ನ ಹೆಂಡತಿಯ ಎಲ್ಲಾ ಜವಾಬ್ದಾರಿಯನ್ನ ನಾನು ನೋಡಿಕೊಳ್ತೇನೆ. ನೀನು
ನನಗೆ ಅಡ್ಡ ಗೋಡೆಯಾಗಿದ್ದ ಶಂಕರ. ಯಾಕೆ ಗೊತ್ತಾ? ಶಾಂತಳೊಂದಿಗೆ ರತಿಸುಖ ಅನುಭವಿಸಲು ಅವಳೊಬ್ಬಳೇ ಇರಬೇಕು. ನಾನು ಅವಳ ಅಂದವನ್ನ ಸವಿಯಬೇಕು. ಮುಂದಿನ ಪ್ರವೇಶದಲ್ಲಿ ಮಗಳನ್ನು ಕೊಟ್ಟು ಮದುವೆ ಮಾಡುವ ಮನಸ್ಸು ಶ್ರೀಮಂತರಲ್ಲಿ ಸಾಕಷ್ಟಿದೆ. ಆದರೆ ಈ ಹಠಮಾರಿ ಹೆಣ್ಣು ಪ್ರಿಯ ಒಪ್ಪಬೇಕಲ್ಲ. ಅವಳನ್ನು ಒಲಿಸಿಕೊಳ್ಳಲು ಹಲವಾರು ಸಲ ಹಿತದಿಂದ ಮಾತನಾಡಿದರು. ಅರಿಯದಂತೆ ಮುಂದೆ ಸಾಕುತ್ತಿರುವ ಇವಳ ಸೊಕ್ಕು ಎಂದು ಸುಟ್ಟು ಹೋಗುವುದು ಆ ದೇವರಿಗೆ ಗೊತ್ತು. ಇಂದು ಕೊನೆಯದಾಗಿ ಕೇಳುತ್ತೇನೆ, ಒಪ್ಪಿದರೆ ಒಳ್ಳೆಯದು, ಇಲ್ಲದಿದ್ದರೆ ಮಬ್ಬು ಬರುವ ಔಷಧಿಯನ್ನು ಕೊಟ್ಟು ಆ ಮಪ್ಪಿನಲ್ಲಾದರೂ ನನ್ನ ಮಪ್ಪಿಗೆ ಹಬ್ಬವನ್ನು ಮಾಡಿಕೊಳ್ಳುತ್ತೇನೆ. ಕಾಲೇಜಿನ ಪಾಠ ಮುಗಿಯಬೇಕಲ್ಲ ಡಾಕ್ಟ್ರೇ. ಬೆಳೆದ್ರಿಂದ ನೀನು ಹೆಣ್ಣು ಮಗಳಾದ ನೀನು ಹೀಗೆ ತಡವಾಗಿ ಮನೆಗೆ ಬಂದರೆ ಏನಾದರೂ ಇರುತ್ತಿಲ್ಲವೇ? ಆಡಿಕೊಳ್ಳುವವರು ಬೇಡಿಕೊಳ್ಳುವವರ ಮುಂದೆ ನಿಂತಾಗ ಮುಂದೆ ಬಿಡಿಗಾಸು ಸಹ ಸಿಗುವುದಿಲ್ಲ. ಆದರೂ ನಿಮ್ಮ ಅಂತಸ್ತಿನ ಗುಣವಾಗಿ ಹೊಂದಿಕೊಂಡು ಹೋಗುವುದು ನಿಮ್ಮ ಕರ್ತವ್ಯವಲ್ಲವೇ? ನೋಡಿ, ಆಸ್ತಿ ಅಂತಸ್ತು ಕೊನೆಯವರೆಗೂ ಶಾಶ್ವತವಾಗಿ ಉಳಿಯಬೇಕಾದ್ರೆ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬದುಕಬೇಕು. ಅದನ್ನು ಬಿಟ್ಟು ಅಂತಸ್ತಿದೆ ಎಂದು ಅಧಿಕಾರದಿಂದ ನಾಳೆ ಬೀದಿಯ ಭಿಕಾರಿ ಆದ್ರೆ ಒಂದು ನಾಯಿ ಕೂಡ ಸಮೀಪ ಬರುವುದಿಲ್ಲ. ಈ ಅಂತಸ್ತಿನ ಮೇಲೆ ನಿನಗೆ ಆಸೆ ಇಲ್ಲವೇ? ಅಂತಸ್ತು ಆಸ್ತಿಯ ಮೇಲೆ ಆಸೆ ಇರ್ತದೆ. ಈ ಅಂತಸ್ತು ನಾಳೆ ಬಾಳ ಸಂಗಾತಿಯಾಗಿ ಬರುವುದೇ. ಯಾವಾಗಲೂ ಬಾಳ ಸಂಗಾತಿ ಆಗುವವರ ಬಗ್ಗೆ ಅಷ್ಟೇ ಆಸೆ ಇಟ್ಕೋಬೇಕು. ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಮ ಸಂಗಾತಿಯನ್ನು ನೀವೇ ಆರಿಸಿಕೊಂಡಂತೆ ಮಾತನಾಡ್ತಿರೋದು? ಹೌದು ಡಾಕ್ಟರ್, ನನ್ನ ಬಾಳ ಸಂಗಾತಿಯನ್ನು ಆರಿಸಿಕೊಂಡಾಗಿನಿಂದ ನನಗೆ ಆಸ್ತಿ ಅಂತಸ್ತಿನ ಮೇಲೆ ಆಸೆಯೇ ಹೊರಟು ಹೋಗಿದೆ. ಇದೇನು ನಿಮ್ಮ ತಂದೆಯವರು ನಿಮಗೆ ತಕ್ಕ ವರವನ್ನು ಶೋಧಿಸುತ್ತಿರುವಾಗ ನೀವು ಬೇರೆಯವರ ವರವನ್ನೇ ಆರಿಸಿಕೊಳ್ಳುವುದು ತಪ್ಪಲ್ಲ? ನೋಡಿ ಡಾಕ್ಟರ್, ಲಗ್ನವಾಗುವುದು ನಾನು, ನನ್ನ ತಂದೆಯಲ್ಲ. ನನ್ನ ತಂದೆ ತಮ್ಮ ಅಂತಸ್ತಿಗೆ ತಕ್ಕಂತ ವರನನ್ನ ಶೋಧಿಸ್ತಾ ಇರಬಹುದು. ಆದ್ರೆ ನಾನು ನ್ಯಾಯ, ನೀತಿ, ಸತ್ಯ, ಧರ್ಮ, ಪ್ರೀತಿ, ವಿಶ್ವಾಸ, ಭಕ್ತಿ ಇವೆಲ್ಲ ಇರುವಂತ ಒಬ್ಬ ಗುಣವಂತನನ್ನ ಆರಿಸಿಕೊಂಡಿದ್ದೇನೆ. ನನ್ನನ್ನು ಕಟ್ಟು ಮದುವೆ ಮಾಡಲು ನೀನು ಬೇರೆಯವರ ಕೈ ಹಿಡಿದು ನಿನಗೆ ನಾಚಿಕೆ ಆಗೋದಿಲ್ಲ? ಏನು, ನನ್ನ ತಂದೆ ನನ್ನನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರ? ಅಂತೆಯೇ ನಿನಗೆ ಮನ ಬಂದಂತೆ ತಿರುಗಬೇಡ ಅಂತ ಆಜ್ಞೆ ಮಾಡುತ್ತಿರು. ಓಹೋ, ಮದುವೆಗೆ ಮುಂಚೆ ಆರ್ಡರ್, ಇನ್ನು ಮದುವೆ ಆದ್ಮೇಲೆ ನೋಡಿ ಡಾಕ್ಟರ್, ಸುಮ್ನೆ ನನ್ನನ್ನ ಮದುವೆ ಆಗ್ತೀನಿ ಅಂತ ಕನಸು ಕಾಣಬೇಡ್ರಿ. ಅಂದ್ರೆ ನಿನಗೆ ನನ್ನ ಮೇಲೆ ಮದುವೆ ಆಗಲಿಕ್ಕೆ ಆಸೆ ಇಲ್ಲ? ಅದು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲ. ಇದು ನಿನಗೆ ಸಂಕಟ ಪ್ರಸಂಗ ಬರುವುದು ಜೋಕೆ. ನಿಮ್ಮ ಬೆದರಿಕೆಗೆ ಬೆದರುವ ಹೆಣ್ಣು ನಾನಲ್ಲ. ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ರಿ. ಅವರೀಗ ತನಗೆ ಮನಸ್ಸಿಗೆ ಬಂದ ವರವನ್ನು ಆರಿಸಿ ಇಟ್ಟಿರಾದಂತೆ ಅವಳು ನನಗೆ ಮರೆತು ಬಿಡಿ ಅಂತ ಖಡಾಖಂಡಿತವಾಗಿ ಹೇಳುವುದು. ಹೇಳೋಗ್ಯಾಳ ಅಷ್ಟೇ ಅಲ್ರಿ, ನಿಮ್ ಪುಣ್ಯ ಕಪಾಳ ಹೊಡೆದ್ರಿ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಾ ಇಲ್ರಿ? ಆಕಿ ಬಲ್ಲಿ ನಾವೇ ಬೆಟ್ಟಲ್ರಿ. ಅಂದ್ರೆ ಅದೇನೇ ಇರ್ಲಿ, ಇನ್ನು ಕೆಲವೇ ದಿನಗಳಲ್ಲಿ ಪ್ರಿಯವರ ಜೊತೆ ನನ್ನ ಮದುವೆ ಆಗಲಿಕ್ಕೆ ಇಲ್ದೇ ಇದ್ರೆ ಏನ್ ಮಾಡ್ತೀರ ನೀವು? 16 ಜನರ ಮುಂದೆ ಹೊತ್ತುಕೊಂಡು ಮತ್ತೆ ಇಲ್ಲದೆ ಅವಳ ಜೊತೆ ಗಮನ ನಾನು. ಈಗ ನಾನು ಏನ್ ಮಾಡ್ಬೇಕು ಅದು ಮೊದಲು ಹೇಳಿ ನನಗೆ. ಏನ್ರಿ ಬೊಮ್ಮನ? ಇಲ್ಲ ಕುಡಿ ಕುಡಿ ಎದುರು ಕುಡಿರಿ. ಒಬ್ಬೊಬ್ಬರ ಕುಡಿ.
ಇದು ಹಾಲಲ್ಲಿ ಬೆರೆಸಿ ಅವಳಿಗೆ ಕೊಡು. ಮಬ್ಬು ಮಗ ಕುಡಿಯರ ಹಾಲಿನಲ್ಲಿ ಬೆರೆಸಕ್ಕೆ ಕೇವಲ 10-15 ದಿನದಲ್ಲಿ ಅದಕ್ಕೆ ಮಬ್ಬು ಬರುವುದು. ಆ ಮಬ್ಬಿನಲ್ಲಾದರೂ ನನಗೆ ಸ್ವಲ್ಪ ಅಲ್ರಿ ಮಬ್ಬಿನಾಗ ನನ್ ಮದುವೆ ಅಕ್ಕಿ ಹೇಳ್ತೀರ ನೀವು ಮಬ್ಬಿರೋ ಹೊತ್ನಾಗ ಅಕ್ಕಿನಿ ಅಂತಾಳ ಮತ್ತ ಮಬ್ಬು ಇದೊಂದ್ಮೇಲೆ ಇನ್ಯಾವಾಗಲಿ 10 ವರ್ಷ ನಾವ್ಯಾಗ ನಗನ್ನ ಅದ್ಯಾಕೆ ನಿಮ್ಗೆ ಅಲ್ರಿ ಮಬ್ಬು ಬಂದಾಗ ಕೊಟ್ಟಕ್ಕಂದ್ ಬಿಟ್ರೆ ಏನ್ ಮಾಡುದ್ರಿ ನಾವ್ ಇಬ್ರು ಜೈಲಿಗೆ ಹೋಗ್ಬೇಕಾಗ್ತದ್ರಿ ಅಪ್ಪ. ಬರೀ ಮಬ್ಬು ಬರ್ತೇ ಬಿಟ್ರೆ ಹೌದಾ? ಈ ಮಬ್ಬಿನಲ್ಲಾದ್ರೂ ಸ್ವಲ್ಪ ಅಪ್ಪಿ ಆಲಂಗಿಸುವ ಭಾಗ್ಯ ಸಿಕ್ಕಿದ್ರು ಸಿಗ್ಬೋದು. ಹೌದಾ ಹೌದಾ ಹ್ಯಾಂಗ ಹೋಗ್ತೀರಿ ನೀವು? ಅಲ್ಲ ನನ್ ಪ್ರಿಯಾಕರ್ ಮೈ ಅಂದ್ರಿ ಮತ್ ನಮ್ಮ ಮೈ ಅಂದ್ರಿ ಅಲ್ಲ ಪ್ರಿಯಾಕರ್ ಮೈ ಹಂಗೆ ಹೌದು ಹಂಗೆ ಐತೆ ಪ್ರಿಯಾಕರ್ ಮೈಯೇ ಬ್ಯಾಡ್ರೆ ನನ್ನ ಮೈಯೇ ಬ್ಯಾಡ್ರೆ ಅಲ್ರಿ ನೀವು ಇಷ್ಟೊಂದು ಅಕ್ಕಿ ಮೇಲೆ ತಲೆ ಕೆಟ್ಕೊಂಡ್ರ ಮೇಲೆ ನಿಮ್ ಸ್ಟೀಮ್ ಡೇಂಜರ್ ಪಾಯಿಂಟ್ ಹತ್ತೈತ್ರಿ ಅಪ್ಪ. ಏನಾದ್ರು ಆಗೋದಕ್ಕ ಆಯ್ತು ನಾಷ್ಟ ಮಾಡ್ಬೇಕಲ್ರಿ ಅದಕ್ಕೆ ಮಬ್ಬು ಇದೇನ್ರಿ ಅದ್ರ ಕೆಲಸಕ್ಕಾಗಿ ಇದು ಏನ್ರಿ ಒಂಕಿ ಉಂಗುರ ಎಷ್ಟನೇ ಇದ್ರಿ ಎಂಟನೇದ ಬಟ್ರೆ 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 ಇದು ನಿಮ್ಗೆ ತಪ್ಪು ಅಂತ ಹೇಳಿಲ್ಲಲ್ಲ ನೀವು ನಿಮ್ಗೆ ತಕ್ಕಂತ ಹೇಳಿ ಮತ್ತೆ ಹೇಳ್ಕೊಡ್ತೀನಿ ನಂಗೆ ಕೃಷ್ಣಾರ್ಪಣೆ ಮತ್ತೆ ಮಾಡಕ್ ಆಗೋದಿಲ್ಲ. ನಿಮ್ಗೆ ತಪ್ಪಂತ ಹೇಳಿದ್ರೆ ಮತ್ತೆ ನಮ್ಗೆ ತಪ್ಪದು ಇಲ್ಲಾಂದ್ರೆ ಅದಿಲ್ಲ ಪಪ್ಪು ಹಾಕೊಳ್ಳೆ ಇಲ್ಲ ಹಾಕೊಳ್ಳಿ ನೋಡ್ರಿ ಅದೇನೋ ಅಂತಾರಲ್ರಿ ಡಾಕ್ಟರ್ ಸಾಹೇಬ್ರೆ ನೀವು ಹಿಂಗೆಲ್ಲ ನಾನು ಕೊಟ್ಟು ನನ್ನ ಬರ್ಬಾದ್ ಮಾಡಕತ್ತೀರಿ ನೀವು. ಏನಾರ ಆಗ್ಲಿ ಏನಾರ ಆಗ್ಲಿ ಸಿಕ್ಕಾಗ ಸಪ್ಪತನ ಮಾಡಬಾರ್ದಂತೆ ಎಲ್ಲಿಗೆ ಹತ್ತೈತೆ ಹಾಕೊಂಡು ಹೋಗ್ಲಿ. ವಿರಹ ನಿನಗಾಗಿ ಮಹದಾಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವ ಈ ಕಿರಣನಿಗೆ ಕತ್ತಲೆ ತಂದುಡುವ ಮೂಕ ಬುದ್ಧಿಯನ್ನು ಇಟ್ಟುಕೊಂಡಿರುವ ಹೆಣ್ಣೆ ಕಾಯಿ ಹಣ್ಣಾಗಲೆಂದು ಸುಮ್ಮನಿದ್ದರೆ ಮತ್ತೊಬ್ಬನ ಜೊತೆ ಸುಖ ಪಡೆಯಲು ಬಯಸುತ್ತಿರುವೆ. ನನ್ನ ಗಾಳಿಗೆ ಬೆಂಕಿ ಇಟ್ಟು ಬೂದಿ ಮಾಡಬೇಕೆಂದಿರುವೆ. ನಿನಗೆ ಹೊತ್ತು ತಂದು ಕತ್ತು ಹಿಚುಕಿಯಾದರೂ ನಿನ್ನ ಸುಖ ಪಡೆಯದೆ ಬಿಡಲಾರೆ ಪ್ರಿಯ. ಮಾನ ಬಯಸಿದ ಮೇಲೆ ಮರಣ ಬಂದರೂ ಚಿಂತ ಇಲ್ಲ. ನಾ ಕೊಟ್ಟ ಮೊಬ್ಬಿನ ಕುಡಿಯಿಂದ ಇವಳಿಗೆ ಮೊಬ್ಬು ಬಂದಂತೆ ಕಾಣುತ್ತದೆ. ಬರಲಿ ಹೊರಗೆ ಸಾಕಷ್ಟು ಮಜೆ ಮಾಡಿ ನಂತರ
ಸುಖವಾಗಿದೆ ನಿನ್ನಿಂದ ಈ ಬಾಳು ಸುಖವಾಗಿದೆ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ಡಾಕ್ಟರ್, ಏನಾಗ್ತದೆ ನನ್ನ ಮಗಳಿಗೆ? ಹಾಗಾದ್ರೆ ನಡೀಲಿ ಆಸ್ಪತ್ರೆಗೆ. ಒಳಗಿಂದ ಬಂದವರು ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅಂತ ನಿಮ್ಮ ಕಲ್ಪನೆನಾ? ಸರಿ, ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ರವಿ ಅಂದ್ರೆ ಇವಳಿಗೆ ಮತ್ತು ಬಂದಿರಲಿಲ್ಲ. ಇವಳಿಗೆ ಆ ಪ್ರವೀಣನ ಹುಚ್ಚು ಹಿಡಿದಿದೆ. ಹಾಗಾದರೆ ಇವಳು ಎಲ್ಲೇ ಹೋಗಿರಲಿ ಅವರನ್ನ ಹಿಡಿದು ತಂದು ಸೆರೆ ಪಡೆದು ನನ್ನ ಇಷ್ಟಾರ್ಥದಂತೆ ಶಂಕರನೊಂದಿಗೆ ಮದುವೆ ಮಾಡಿಸುವುದೇ ನನ್ನ ಜವಾಬ್ದಾರಿ. ನರೇಶ್ ಹೋಗೋಣ. ತಾಯಿ 7 ಜನದವು ಹೆಣ್ಣಿನ ಜೀವನ ಬೇಡದೇ ಬೇಡ ಸಾಕಾಗೋದು ನಿಜವಾಗೋದು. ನಮ್ಮವ್ವ ಅಂತೂ ಜೀವಂತವಾಗಿದ್ಲು, ನಾನು ನೋಡ್ಕೊತಿದ್ಲು. ನಮ್ಮವ್ವ ಅಂತೂ ಸತ್ತು ಹೋಗ್ಬಿಟ್ಲು. ಅದ್ರಾಗ ನಮ್ಮವ್ವ ಸತ್ತೋದಾಗಾರ ನನ್ನ ಗಂಡ ಬಂದಿದ್ರ ಜೀವನ ಸುದ್ದ ಹಾಕಿತ್ತು. ಅವನು ನನ್ನ ಗಂಡನ ಬರ್ಲಿಲ್ಲ. ಏನ್ ಮಾಡ್ಬೇಕು ಅಂತನೂ ಗೊತ್ತಾವಲ್ಲ. ಏನು ಮಾಡ್ಲಿ, ನಾನಂತ್ರ ಭಾಳ ತಪ್ಪು ಮಾಡ್ಬಿಟ್ಟೆ. ನನ್ನ ಗಂಡನ ಕಾಲು ಕೈ ಹಿಡಿದು ಚಂದಾಗಿ ಅವನ ಜೊತೆ ಜೀವನ ಮಾಡ್ತೀನಿ ಇನ್ಮೇಲೆ. ಕಲ್ತಿದ್ದಿ ಬುಗ್ರಿ ಆಟ? ರೀ ಭಟ್ರೆ, ಈ ಬುಗುರಿ ಆಟ ಅಂದ್ರೆ ಏನು ಗೊತ್ತಿಲ್ವಾ? ಗೊತ್ತಿಲ್ಲ. ಬುಗ್ರಿ ಆಟ ಅಂದ್ರೆ ಗೊತ್ತಿಲ್ಲ? ಇಲ್ಲ. ಸಣ್ಣ ಮಕ್ಕಳು ಹೀಗೆ ಕೈಯಾಗಿ ಹಿಡ್ಕೊಂಡು ಸುತ್ತಿ ರಪ್ಪ ಅಂತ ನೆನಪೋಗಿದ್ದಾರಲ್ಲ, ಅದು ಹೆಂಗ್ ಕಲ್ತಿದ್ದಿ? ರೀ, ನಾನು ಯಾಕೆ ನಿಮ್ಮನ್ನ ಬುಗುರಿ ಆಟ ಆಡಿಸ್ಲಿ ಅಂದೆ? ಮತ್ತೇನು ನೀ ಮಾಡೋ ಕೆಲಸ ಏನು ಅಲ್ಲ? ಇಷ್ಟು ದಿವಸ ಅವನ ಇದಕ್ಕೆ ತೋರ್ತಿದ್ದಿ, ಅವ ಆದಾಳ. ಈಗ ಅವನ ಸತ್ ಹೋದ್ಲು, ನೆಟ್ ಬಿದ್ದು ಹೋದ್ಲು. ಈಗ ಮನೆಗೆ ದೊಡ್ಡ ಬೀಗ ಬೇರೆ ಹಾಕಿದ್ದಿ, ಮತ್ತೆ ಹಂಗೆ ಬಸ್ಸಿನ ತರ ತಿರ್ಗಾಕತ್ತಿಯಲ್ಲ. ಏನಿಲ್ಲ, ಮತ್ತೆ ನನ್ಗೋಸ್ಕರ ಮತ್ತೇನ್ ತಗೊಂಡ್ ಬಂದಿರಿ ನೀವೀಗ? ಒಳಗ ಕೈಗಾಕತ್ತಾಳೆ ಅವಳು. ಗಂಗ, ಏನು? ಅಯ್ಯೋ, ನಾ ಏನೋ ತಿಳ್ಕೊಂಡಿದ್ದೆ, ನೀನ್ ಏನೋ ತಿಳ್ಕೊಂಡ್ ಬಂದಿಯಲ್ಲ. ಏನ್ ಅಂತೂ ನಿನ್ನ ಆಸೆ ಹತ್ತಿಯಾಕತ್ತೈತಲ್ಲ. ನಾ ತಂದೆ ಏನದು? ತಂದೆ ತೋರ್ಸ್ರಿ. ಇದು ಕೇಳಕ್ ಹೋಗ್ಬೇಡ. ಯಾಕಂದ್ರೆ ಅದು ಡೂಪ್ಲಿಕೇಟ್, ಅದಕ್ಕೆ. ನನಗೆ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಡೂಪ್ಲಿಕೇಟ್, ಇದು ಒರಿಜಿನಲ್. ಸರಿ, ಬೇಗ ಕೊಡ್ರಿ. ಕೊಡ್ತೀನಿ, ಯಾಕೆ ಅವಸರ ಮಾಡ್ತೀನಿ ನೀನು? ಕೈ ತೆಗ್ಯಾಕ ಬರೋಲ್ದದು. ತಗ ಎಂಟಾಣೆ, ಒಂಕಿ ಉಂಗ್ರ, ನಿನ್ಗ ಜಗ್ಗ, ನಿನ್ಗ ಹಾಕಲ್ಲ. ಏನ್ ತಗೊಂಡಿದ್ದಪ್ಪ ನಿಂಗೆ?
ಮನೆ ಮುಂದೆ ನಾಯಿಗ ಹುಚ್ಚಿ ಹಿಡ್ಕೊಂಡೈತ್ರಿ, ಅದಕ್ಕೆ ಸಾಯೋ ಗುಳಿಗೆ ಹಾಕ್ಬೇಕಂತ ಮಾಡೀನಿ. ನೋಡು ಮಗ, ನನಗ ನಾಯಿ ಅನ್ನಕತ್ತ ನೀವು. ಇವರು ಇಲ್ಲ ಅದಲ್ಲ, ನಿನ್ನ ಧರ್ಮ ಪತ್ನಿ. ಈ ಧರ್ಮ ಪತ್ನಿಗೋಸ್ಕರ ಹೈಕೊಳ್ಳೋದು ಒಂದೇ ಮಾಡ್ಕೊಂಡೈತಿ ನಮ್ಗ. ಹೌದು, ಹೊಯ್ಕೊಳಕ್ ಯಾಕೆ ಅಂತೀನಿ ಅಂತ ನಾವಿಬ್ರು ಏನ್ ಮಾಡಿವಿಲ್ಲ ಹೊಯ್ಕೊಳಂತದ್ದು. ಮಾಡೋದೆಲ್ಲ ಮಾಡೇ ನಿಂತ್ಬಿಟ್ಟಾರ ಭಟ್ರು, ಮತ್ತೇನ್ ಮಾಡೋದು ಬಾಕಿ ಐತಿಟ್ಟಾರ. ಅಲ್ಲ ನೀವು ಹಿಂಗ್ ಕೂಡಿ ನಿಂತಿರಲ್ಲ, ನಿಮ್ದೊಂದು ಫೋಟೋ ತೆಗಿಸ್ಬೇಕಂತ ಮಾಡೀನಿ. ಫೋಟೋ ಫೋಟೋ ತೆಗಿಸ್ಬೇಕಂತ ಮಾಡೀನಿ. ಫೋಟೋ ತೆಗ್ಸ್ಬೇಕಂತ ಮಾಡಿಯಾ? ಮತ್ತೆ ತೆಗೆದು ಬಹಳ ಹೊತ್ತಾತು. ಮತ್ತೆ ತೆಗ್ಸ್ಬೇಕಂತ ಹೇಳ್ತೀಯಲ್ಲ ನಿನಗೆ? ಎಲ್ಲ ತೆಗಿಸುವ ಬಹಳ ಹೊತ್ತಾತು ಒಂದೇ. ಅಯ್ಯೋ, ಫೋಟೋ ತೆಗ್ಸಾಯ್ತಾ? ಆಯ್ತು. ಯಾವಾಗ ಮರ ನಮ್ಗೆ ಹೇಳ್ತಾ ನೀ ಫೋಟೋ ತೆಗ್ಸ್ಬಿಟ್ಟಿಯಲ್ಲ? ಅದು ಹೇಳಲಾರ್ದ ತೆಗೆದ್ರೆ ಬಹಳ ಚಂದ ಬರ್ತೈತೆ ಅಂತ ತೆಗಿಸ್ಬಿಟ್ಟಿನಿ. ಹೌದಾ? ಅಲ್ಲ, ನನಗೂ ಬಹಳ ದಿವಸದಿಂದ ಫೋಟೋ ತೆಗ್ಸ್ಬೇಕಂತ ಆಸೆ ಇತ್ತು. ಜೋಡಿಯಾಗಿ ನೀನ್ ತೆಗ್ಸ್ಬಿಟ್ಟಿಯಲ್ಲ, ನಂಗೆ ತುಂಬಾ ಸಂತೋಷ ಆಯ್ತಪ್ಪ. ನಿಗನ ನಂಗೊಂದು ಕಾಪಿ ಕೊಡಲ್ಲ? ಭಟ್ರೆ, ಅಲ್ಲ ನೀವಿಬ್ರು ಹಿಂಗ್ ಕೂಡ್ ನಿಂತಿರಲ್ಲ, ನಿಮ್ಗೇನಾರ ಕೊಡ್ಬೇಕಂತ ಮನಸ್ಸೇ ಆಗ್ಯದ. ಓ ಹೌದಾ? ನಾನು ನಿನ್ನ ಹೆಂಡತಿಗೆ ತಿದ್ದಿ 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 ಬುದ್ಧಿ ಹೇಳಕತ್ತೀನಂತ ಬಹುಮಾನ ಕೊಡ್ಬೇಕಂತ ಅಲ್ಲ, ಬಹುಮಾನ ಕೊಡ್ಬೇಕಂತ ಮಾಡಿ. ನಮ್ಮ ಹುಡುಗ, ನಮ್ಮ ಹುಡುಗಿ. ಅಲ್ಲ, ನೀವು ಬೇರೆ ನಾ ಬರೋಣ. ಅಲ್ಲ, ಈಗ ಯಾಕೆ ಮತ್ತೆ ಯಾವಾಗಾದ್ರೂ ಕೊಟ್ಟರೆ ಆಯ್ತಪ್ಪ. ಅಲ್ಲ, ನಿಮ್ಮ ಹುಡುಗ ಹೌದು, ನಿಮ್ಮ ಹುಡುಗಿನೂ ಹೌದು, ಕೊಡೋದ ಕೊಡ್ಲೇಬೇಕಲ್ಲ ನಾವು. ಮತ್ತೆ ಯಾವಾಗಾದ್ರೂ ಕೊಟ್ಟರೆ ಆಯ್ತು ಅಂತ ಹೇಳಿಲ್ಲ. ಅವಾಗ ನಮ್ಮ ಕೈಯಲ್ಲಿ ಹೇಳ್ಬೇಕಲ್ಲ. ಈಗಲೇ ಕೊಡ್ಬೇಕಂತ ಮಾಡಿದ್ಯಾ? ಕೊಡು, ಕೊಟ್ಬಿಡಪ್ಪ. ಹಂಗಾರೆ ಕಣ್ಣು ಮುಚ್ಕೊಡ್ರಿ, ಕೊಡ್ತೀನಿ. ಕೊಡ್ಲ ಕೊಟ್ಟ ನಾನು ಕಣ್ಮಿಟ್ಕೊಳ್ಳ. ಕೊಡೆ 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 ಏನ್ ಕೊಡ್ತೆ ಕೊಡೆ. ಕಡ್ದು ಬಾಯಾಗ ಹಾಕದ, ಕಿವಿ ಕೊಯ್ದು ಮೂಗ್ಲಾಕ್ತು. ಕತ್ತಿ ಜೊತೆಗೆ ಆಟ ಆಡಕ್ ಹೋಗ್ಬೇಡಪ್ಪ. ಕಚ್ಚಿನ ಕಡಿತಂದ್ರೆ ಅಯ್ಯೋ ಟಿಕಿಲ್ದಿಂದ ಚಂದ್ರಲೋಕ ಗೊತ್ತಾಗಿತ್ತು ಮಗ. ಏನು ಕಾಣಲಾರ್ದಿತ್ತು ಯಪ್ಪ. ಕತ್ತಿ ಜೊತೆ ಆಟ ಆಡಕ್ ಹೋಗ್ಬೇಡ, ಬಿಡೋತಮ್ಮ, ಬಿಡೋ ಬಿಡೋ ಬಿಡೋ. ಅಲ್ಲ, ನೀವು ಆಕಿನ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿರ? ಅದನ್ನ ತಿದ್ದಿ 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 ಬುದ್ಧಿ ಹೇಳಕತ್ತಿದ್ದಪ್ಪ. ಅದ್ರಾಗ ನೀವು ಬಂದು ಎಲ್ಲ ಅಡ್ಡಾಗಿ ನಿಂತ್ಬಿಟ್ಟೆಲ್ಲ ಯಪ್ಪ. ಅಲ್ಲ, ಆಕಿ ಈಗ ನಾ ಕರೆದು ಬರ್ತಾಳ. ನಿಂಗೆ ಗಂಗು, ನೀನ್ ಬೇಕಾದ್ರೆ ಕರೆದು ನೋಡು. ಬರ್ದೇ ಇದ್ರೆ ಆಮೇಲೆ ನನ್ ಕಡಿ ಬರ್ತಾಳ? ಕರಿ ಕರಿ ಬರ್ತಾಳ ಕರಿ 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 ಕರಿ. ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ, ನೀವು ಜಾಗ ಖಾಲಿ ಮಾಡಿ. ನೀವು ಜಾಗ ಖಾಲಿ ಮಾಡಿ. ಹೋಗ್ತೀನಪ್ಪ. ಆದ್ರೆ ಕೊನೆಯದಾಗಿ ಗಂಗುಗೆ ಒಂದೇ ಮಾತು ಹೋಗ್ತೀನಿ. ಏನ್ ಹೇಳ್ತಿದ್ದೆ ಹೇಳ್ಬಿಟ್ಟು ಎಲ್ಲ ಬೇಗ ಪಟಾಕ್ರ ಹಾಡ್ಬೇಕು, ಪಟಾಕ್ನ ಹೋಗ್ಬಿಡ್ಬಿಡು. ಗಂಗು ಏನು ತಗಿ ಅಂತ ಅವಳಿಗೆ ಗಂಗು ಏನು ತಗಿ ತಂಗಿ ತಂಗಿ ಅಂತ ತಂಗಿ ಬರಾಕ್ ಹಾ ನೋಡು, ಗಂಡ ಒಂದಿಟ್ಟು ಅಡಮುಟಿ ಐತಿ. ಸ್ವಲ್ಪ 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 ಸಂಸಾರ ಹೊಂದ್ಕೊಳಕ ಸ್ವಲ್ಪ ತ್ರಾಸ ಆಕೈತಿ. ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕವ. ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತಾಯ್ತು, ಆಮೇಲೆ ಸಂಸಾರ ತಾನೇ ಮುಂದೆ ಹೋಗ್ತೈತಿ. ಆಯ್ತಾ? ನಾನೇನ್ ಬಲ್ಲ ಮತ್ತೇನು ಗಂಗಿ? ಅಲ್ಲ, ಏನ್ ನಡ್ಸಾಕತ್ತಿ? ಏನಿಲ್ಲ, ನಮ್ ತಪ್ಪಾಗೋಯ್ತು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸಿ, ನನ್ ಮನೆಗೆ ಕರ್ಕೊಂಡು ಹೋಗ್ರಿ. ಯಾವ ಮನೆಗೆ ಕರ್ಕೊಂಡು ಹೋಗ್ಬೇಕು?
ದಿನಕ್ಕೆ 3-4 ಸತಿ ಕರೆಯಾಗ ಬಂದಾಗ ಒಲ್ಲೆ ಒಲ್ಲೆ ಅಂತಿದ್ದವಳು ಈಗ ಯಾಕೆ ಬರಕ್ ತಯಾರಾಗಿದ್ದಿ? ನಾನ್ ನಿಜವಾಗ್ಲೂ ತಪ್ಪು ಮಾಡಿದಿರಿ. ಏನೋ ಬಾಯಿ ಬಂದಂಗ್ ಬಹಳ ಮಾತಾಡ್ದೆ. ನನಗೆ ಗೊತ್ತದ್ ನಾ ಮಾಡಿದ ತಪ್ಪು ಅಂತೇಳಿ. ನಿಜವಾಗ್ಲೂ ನಿಮ್ ಜೊತೆಗೆ ಚಂದಾಗಿ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡಿನಿ. ನನ್ ಕರ್ಕೊಂಡು ಹೋಗ್ರಿ. ನಮ್ ತಾಯಿ ಸತ್ತಾಗ ನೀವು ಬಂದಿದ್ರೆ ಎಲ್ಲ ಚೆನ್ನಾಗ್ ಹೋಗಿತ್ತು. ನೀವು ಬರ್ಲೇ ಇಲ್ಲ. ಹಂಗ ನೀವು ಈಗ ಬರೋಳು. ಹ್ಞೂನ್ರಿ. ನೀ ಈಗ ಬರೋಳು. ಹ್ಞೂನ್ರಿ. ಮತ್ತ ನಮ್ ಕುತ್ತಿಗೆ ಹಾಸಗಳು ಮತ್ತೆ ಅಯ್ಯೋ ಇಲ್ಲ, ದೇವರನಿಗೂ ನಮ್ಮ ಅವನಿಗೂ ನಾ ಆತರ ಕೆಲಸ ಮಾಡಂಗಿಲ್ಲ. ನೋಡ್ರಿ ನಾ ಚಿಕ್ಕವಳಿದ್ದು ಬಹಳ ಪ್ರೀತಿ ಮಾಡ್ತಿದ್ರಿ. ಈಗ ಯಾಕ್ರಿ ಹಂಗ ದೂರ ಹೋಗಿ ನಿಂತ್ಕೊಂಡಿರಿ? ಚಿಕ್ಕವಳಿಗೆ ಪ್ರೀತಿ ಮಾಡೋದಕ್ಕೆ ಮದ್ವೆ ಆದೆ, ಅವನ್ ಸಣ್ಣ ಕುಣಿಯಾಕತ್ತಿ ನೀ. ಇಲ್ರಿ, ಏನೋ ತಿಳಿದಾರ ತಪ್ಪು ಮಾಡ್ದೆ. ಆದ್ರೆ ನಿಜವಾಗ್ಲೂ ನೀತಿಗೆಟ್ಟ ಹೆಣ್ಣು ನಾನಲ್ರಿ. ನಾ ಎಂತ ತಪ್ಪೇನು ಮಾಡಿಲ್ಲ. ಹಾಗೆ ಮಾತ್ರ ತಪ್ಪಿಲ್ಲ ರೀ. ನಿಜವಾಗ್ಲೂ ಏನೋ ಅವ್ನ ಬುದ್ಧಿ ಕಲಿಸ್ಬೇಕು ಅಂತ ಆತರ ಮಾಡ್ದೆ ಅಷ್ಟೇ. ಅವ್ನ ಕೈಯ ಕೊಟ್ಟಿದ್ದೆಲ್ಲ ಇಸ್ಕೊಂಡು ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹಂಗ ಮಾಡ್ದೆ. ಮತ್ ಯಾವ ತಪ್ಪನ್ನು ಮಾಡಿಲ್ಲ ರೀ. ಇಲ್ಲ ರೀ, ಇಲ್ಲ ರೀ, ಇಲ್ಲ ರೀ. ಚಿಮ್ಮಿತು ಚಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತು. ಈ ನನ್ನ ಜೀವ ನಿನ್ನ ಸೇರಿತು. ನನ್ನ ಕರೆದಾಗ ಮೂಗುತಿ ಮಿಂಚು ಕಂಗಳ ಸಂಚು ಸಂಭ್ರಮ ತಂದಾಗ ಎದೆಯ ಬಡಿಸಕ್ಕೆ ಬಾಲ ತಪ್ಪುತು. ಕೈಯ ಹಿಡಿದು ನನ್ನ ಸೆಳೆದು ಹತ್ತಿಕೊಂಡಾಗ ಒಂದು ಕ್ಷಣ ಎದೆ ಗುಂಡಿಗೆ ಹಂಗೆ ನಿಂತಾಗ ನಾನು ಯಾರಂತ ನಂಗೆ ಮರ್ತೋಯ್ತು. ನಾನು ನೀನೆಂಬ ಭೇದ ಹೊಟ್ಟೋಯ್ತು. ಕಿಯೊಮ್ಮಿಯು ತೂಗಿ ನಿಂತಾಗ ತಾಂಬೂಲಮಿಂದ ಚೆಂಡು ತಿರುಗು ಬಾಬಾ ಎಂದಾಗ ಬೆವತು ಹರಿಯೆಲ್ಲ ಮುತ್ತೋ ಮುತ್ತಾಯ್ತು. ಈ ನೋಟದ ತಾಳಕ್ಕೆ ನಿನ್ನ ಜೊತೆಯ ಮ್ಯಾಳಕ್ಕೆ ನನ್ನ ಮನದಾಗೆ ಆಸೆ ಮೇಳೈಸಿ ಬಂತು ನಿನ್ನ ನೋಡಲು. ಮೈ ಮರೆತು ಹೋಯ್ತು ನಿನ್ನ ಸೇರಲು. ಪ್ರಪಂಚದಲ್ಲಿ ಆತ್ಮಹತ್ಯೆ ಪಾಪವೆಂದು ಹೇಳುತ್ತಾರೆ. ಆದರೆ
ಜೀವನದಲ್ಲಿ ಸದಾ ಕಷ್ಟವನ್ನೇ ಅನುಭವಿಸುತ್ತಿರುವ ಮಾನವರಿಗೆ ಆತ್ಮಹತ್ಯೆ ಹೊರತು ಮತ್ತೆ ಏನು ಗತಿ ಇಲ್ಲ. ಅಂತೆಯೇ ಒಂದೇ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದರು ನನ್ನನ್ನ ಒಬ್ಬ ನೀಚ ಶ್ರೀಮಂತನ ಮಾತು ಕೇಳಿ ತಾಯಿ ಮಗನಂತಿರುವ ಹತ್ತಿಗೆ ಮೈದರನನ್ನು ಅಗಲಿಸಿ ಇಂದು ಹೊಟ್ಟೆಗಿಲ್ಲದೆ ನನ್ನನ್ನು ಅಲೆ ಹಚ್ಚಿ ವಿಧಿಯೇ ವಿಷ ಹಾಕುವುದೆಂದರೆ ತಾಳಿ ಬರಲಿ. ದೇವರೇ, ಇದೇನಪ್ಪ ನಿನ್ನ ಅನ್ಯಾಯ? ಬನ್ನಿ, ಮೊದಲು ನನ್ನನ್ನು ಕರೆದುಕೊಂಡು ಈ ಊರು ಬಿಟ್ಟು ಎಲ್ಲಿಯಾದರೂ ದೂರ ಹೋಗೋಣ. ಯಾಕೆ ಪ್ರಿಯ, ಏನಾಯ್ತು? ನೋಡಿ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನಡಿ, ಎಲ್ಲಿಯಾದರೂ ದೂರ ಹೊರಟು ಹೋಗೋಣ. ಪ್ರಿಯ, ಮೊದಲೇ ಸಂಕಟ ಸಾಗರದಲ್ಲಿ ಈಜಾಡುತ್ತಿರುವ ನನಗೆ ಮತ್ತಿಷ್ಟು ದುಃಖ ತಂದೊಡ್ಡಬೇಡ. ವಿಷಯ ಏನೆಂದು ತಿಳಿಸುತ್ತೀಯ? ಪ್ರವೀಣ್, ನಿಮಗಾಗಿ ನನ್ನ ಮನದಲ್ಲಿ ಮೂಡಿಸಿಕೊಂಡ ಆಶಾ ಗೋಪುರ ಕುಸಿದು ಬೀಳುವಂತಹ ಪ್ರಸಂಗ ಬಂದಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಬನ್ನಿ, ನನ್ನ ತಂದೆ ಆ ನೀಚ ಡಾಕ್ಟರ್ನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಬೇಕು ಅಂತ ಹೊಂಚು ಹಾಕಿಕೊಡಿಸಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಬನ್ನಿ ಹೋಗೋಣ ಅಂತ. ನಿಮ್ಮ ತಂದೆ ಒಬ್ಬ ನಿನಗೆ ಶ್ರೀಮಂತನಿಗೆ ಮದುವೆ ಮಾಡಿಕೊಡಬೇಕೆಂಬ ಆಸೆ ಇಟ್ಟುಕೊಂಡಿದ್ದೆ. ಆದರೆ ನನ್ನಂತ ಭಿಕಾರಿಯನ್ನು ಮರೆತು ಬಿಡುತ್ತದೆ. ಪ್ರವೀಣ್, ಹೌದು, ನಿನ್ನ ತಂದೆ ನಿನ್ನ ಸುಖವಾಗಿಡಲು ಸುಖದ ಸುಪ್ಪತ್ತಿಗೆ ಆಳುವ ಅರಸನಿಗೆ ಕಾಲಿಟ್ಟಿದ್ದಾನೆಂದ ಮೇಲೆ ಈ ಕಾರ್ಯವನ್ನು ಪ್ರವೀಣ್, ನೀವು ಈ ರೀತಿ ಮಾತನಾಡಿದ್ದೀಯಾದ್ರೆ ಖಂಡಿತವಾಗಿಯೂ ನನ್ನ ಪ್ರಾಣ ಹೋಗುತ್ತೆ. ನೋಡಿ, ನಿಮ್ಮನ್ನು ಕಟ್ಟಿಕೊಂಡು ಕುಲವತಿಯಾಗಿ ಬಾಳಬೇಕು, ಕಣ್ಮುಚ್ಚಬೇಕು ಎಂದು ಆಸೆ ಪಟ್ಟಿರುವೆ. ನನ್ನ ತಂದೆಯ ಹೇಳಿ ಮಾತಿಗೆ ಬೆಲೆ ಕೊಟ್ಟು ನನ್ನ ಕೊರಳಿಗೆ ಹಾರ ಹಾಕಬೇಕಾದ ನೀವು ಆ ಹಾರವನ್ನ ತಿಪ್ಪಿಗೆ ಸೀಯುವಂತೆ ಮಾಡಬೇಡಿ. ನಿಮ್ಮ ಕಾಲಿಗೆ ಬೇಡಿಕೊಳ್ಳುತ್ತೇನೆ. ಪ್ರಿಯ, ನೀನೇ ಹೇಳಿದಂತೆ ಆಗಲಿ. ಎಲ್ಲೆಲ್ಲಿ ನೋಡದಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡದಿ ನಿನ್ನನ್ನೇ ಕಾಣುವೆ. ಆ ಕೆಂಪು ತಾವರೆ ಆ ನೀರಿಗಾಸರೆ, ಈ ಒಂದ ತಾವರೆ ನನ್ನಾಸೆಯಾಸರೆ. ಮಿಂಚಂಬ ಬಳ್ಳಿಗೆ ಮೇಘದಾಸರೆ, ಈ ಹೆಣ್ಣ ಬಾಡಿಗೆ ನಿನ್ನ ತೋಳಿನ
ಸೇರುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ನಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಏನಮ್ಮ ಏನ್ ನಡೆಸಿದೀಯ? ನಿಮ್ಮಪ್ಪ ತಾಯಿ ಇಲ್ಲದ ತಬ್ಬಲಿ ಎಂದು ನಿನ್ನನ್ನ ಇಷ್ಟು ಚೆನ್ನಾಗಿ ಬೆಳೆಸಿರುವುದಕ್ಕೆ ನನಗೆ ಅನ್ಯಾಯ ಮಾಡ್ತೀಯ? ಕಟ್ಟಾಕ್ರೋ ಅವನನ್ನ, ಕಟ್ಟಾಕೋ ತಾವಲ್ಲಿ ಚಾಟಿನ. ಬಡ ಭಿಕಾರಿ, ನಿನಗೆ ಶ್ರೀಮಂತಿಗೆಯ ಉಪ್ಪರಿಗೆ ಇಲ್ಲಿರುವಂತಹ ಜಯದೇವನ ಮಗಳು ಬೇಕು. ಅನುಭವಿಸು. ನಿನಗೆ ಮಗಳ ಕಲ್ಯಾಣಕ್ಕಾಗಿ ಅಪ್ಪ ತನುಮನ ಧನವನ್ನು ಮಾಡಿದರೆ ನಿನಗೆ ಈ ರೀತಿ ಮಾಡಲಿಕ್ಕೆ ನಾಚೆ ಇರಲಿಲ್ಲವೇ? ಅವಳಿಗೆ ಅಲ್ಲಿಯ ನಾಚಿಕೆ. ಇಂದಿನ ಕಲಿಕಾಲದಲ್ಲಿ ಯುವತಿಯರಿಗೆ ಬಾಗಿಲಿನಿಂದ ಹೊರಗಡೆ ಬಿಟ್ಟಾಗ ಆ ಯುವತಿಯರು ದಾರಿ ತಪ್ಪಿದಾಗ ದಾರಿ ತಪ್ತಾ ಇದೆಯಮ್ಮ ಅಂತ ಹೇಳಿದ್ರೆ ತಪ್ಪಾಗಿ ಕಾಣುತ್ತೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಎಂತಹ ನಯ ವಂಚಕ ಪ್ರಿಯಕರು ಇದ್ದವರಿರುವುದರಿಂದಲೇ ಸಮಾಜ ಹಾಳಾಗಿದೆ. ಅದಕ್ಕಾಗಿಯೇ ನನ್ನ ಮಗಳಿಗೂ ನಾನು ಬುದ್ಧಿ ಕಲಿಸಿ ನಾನು ಬಯಸಿದವರ ಡಾಕ್ಟರ್ ಕಿರಣ್ MBBS ಕಲ್ತಿದ್ದಾನೆ, ಅವನೊಂದಿಗೆ ನಿನ್ನ ಮದುವೆ ಮಾಡಬೇಕಾಗಿದೆ. ಇವತ್ತು 11 ದಿನ ನಾನು ಮಾಡಿದ ಚಿಕ್ಕ ತಪ್ಪಿಗಾಗಿ ನನಗೆ ಮನ ಬಂದಂತೆ ಹೊಡೆದ. ಅದರ ಸೇಡು ಜಯದೇವನಿಂದ ತೀರಲೇಬೇಕು. ಹೇಳ್ಕೊಂಡ ಗಟ್ಟಿಯಾಗ ಅವನನ್ನ. ಅಂದ್ರೆ ನನ್ನ ತೃಪ್ತಿಯಾಗಬೇಕು. ನಿನ್ನ ಕೈಯಲ್ಲಿ ಶಕ್ತಿ ಇದ್ರೆ ನನ್ನ ಕೈಯಲ್ಲಿ ಕೊಡು. ಅವನಿಗೆ ಸೇಡಿಗೆ ಏಟಿಗೆ ಏಟು. ಇದೇ ಜಯದೇವನ ಸಂಚಕಾರ. ಅವನಿಗೆ ಅಲ್ಲೇ ನಡೆಯೋಣ ಬನ್ನಿ. ನನ್ನ ಪತಿದೇವರು ನನ್ನ ಮೈದನ ಮೇಲೆ ಸಂಶಯ ಪಟ್ಟು ತಾವು ಕೂಡ ಮನೆ ಬಿಟ್ಟು ಹೋಗಿದ್ದಾರೆ. ಎಲ್ಲಿದ್ದಾರೋ ಏನೋ. ಆದಷ್ಟು ಬೇಗ ನನ್ನ ಪತಿ ಮನೆಗೆ ಬರುವಂತೆ ಮಾಡುತ್ತಂತೆ. ಎಲ್ಲರಿಗೂ ಗೊತ್ತಾಗಿರ್ಲೇಬೇಕಲ್ಲ. ಈ ಜಯದೇವ ಒಂದ್ಸಲ ಮನಸ್ಸು ಮಾಡಿದ್ರೆ ಎಂಥದೇ ಕಾರ್ಯ ಇದ್ರು ಅದನ್ನ ಕೈ ಓಡಿಸಿಕೊಂಡೇ ಬಿಡ್ತಾನೆ. ಈಗ ನಾನು ಬಂದಿರೋದು ನಿಮಗೆಲ್ಲರಿಗೂ ಗೊತ್ತು, ಈ ಜಯದೇವನ ಗತಿ. ಹಲೋ, ಯಾರಿದ್ದೀರಾ ಮನೆಯಲ್ಲಿ? ಯಾರು? ಶ್ರೀಮಂತರು ಬನ್ನಿ. ಶ್ರೀಮಂತರು ಕೂತ್ಕೊಳ್ಳಿ. ನಾನು ಕುಳಿತುಕೊಳ್ಳಲು ಬಂದಿಲ್ಲ. ನಿನ್ನ ಗಂಡ ನನ್ನಲ್ಲಿ 20 ಲಕ್ಷ ರೂಪಾಯಿ
ತೆಗೆದುಕೊಂಡು ಕಾಣೆಯಾಗಿ ಬಿಟ್ಟಿದ್ದಾನೆ. ಆ ಸಾಲವನ್ನ ತೀರಿಸಲಿಕ್ಕೆ ಆಗದೆ ಹೋಗೋದಕ್ಕೆ ಅವನು ಈ ಮನೆಯನ್ನ ನನ್ನ ಹೆಸರಿನಲ್ಲೇ ಬರೆದು ಕೊಟ್ಟಿದ್ದಾನೆ. ಈಗ ಏನ್ ಮಾಡೋಕ್ಕೂ ಚಾನ್ಸ್ ಇಲ್ಲ. ನೀನು ಮನೆ ಹುಟ್ಟು ಬಟ್ಟೆಯಲ್ಲಿ ಹೋಗ್ಬೇಕು. ಬೇಡಿ ಶ್ರೀಮಂತ, ಬೇಡಿ. ದಯಮಾಡಿ ಈ ರೀತಿ ಮಾತನಾಡಿ ನನ್ನನ್ನು ಹೆದರಿಸಬೇಡಿ. ನೋಡಿ, ನನ್ನ ಗಂಡ ಬಂದ ತಕ್ಷಣ ನಿಮ್ಮ ಸಾಲವನ್ನು ಖಂಡಿತವಾಗ್ಲೂ ಮುಟ್ಟಿಸ್ತೇವೆ. ಶಾಂತ, ನಿನ್ನ ಗಂಡ ಬರೋದಿಲ್ಲಮ್ಮ, ಬರೋದೇ ಇಲ್ಲ. ಅವನೀಗ ಬರೋಕ್ ಸಾಧ್ಯನೇ ಇಲ್ಲ. ದಯಮಾಡಿ ಹಾಗನ್ನಬೇಡಿ. ನೋಡಿ, ನನ್ನ ಪತಿ ಬರುವವರೆಗೂ ಈ ಮನೆಯಲ್ಲಿ ನನಗಿರಲು ಅವಕಾಶ ಮಾಡಿಕೊಡಿ. ಖಂಡಿತವಾಗ್ಲೂ ನಿಮ್ಮ ಸಾಲವನ್ನ ಮುಟ್ಟಿಸುತ್ತೇವೆ. ಸಾಧ್ಯವಿಲ್ಲ. ನೀನೇನಾದ್ರೂ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಯಾಕಂದ್ರೆ ನಾನೊಂದು ಸ್ವಲ್ಪ ಮಂಡು ಸ್ವಭಾವದವನು. ಸಾಲ ಕೊಡೋಕಾಗ್ತಿದ್ರೆ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕಾಗದೆ ಹೋದ್ರೆ ನನಗೆ ನಿನ್ನ ರತಿ ಸುಖವನ್ನು ಕೊಟ್ಟು ಸಂತೋಷ ಪಡಿಸು. ನನ್ನ ಮನೆ, ನನ್ನ ಆಸ್ತಿ, ನನ್ನ ಐಶ್ವರ್ಯವೆಲ್ಲವನ್ನ ನಿನ್ನ ಕಾಲಣಿಯಲ್ಲಿ ಹಾಕುತ್ತೇನೆ. ಶ್ರೀಮಂತ, ಬಾಯಿಗೆ ಹಿಡಿದು ಮಾತನಾಡು. ಮಾನ ಮರ್ಯಾದೆಗೆ ಅಂಜುವ ಹೆಣ್ಣು ನಿನ್ನಂತವರ ಹಣಕ್ಕೆ ನಾನೆಂದಿಗೂ ಮನಸ್ಸೊರೋದಿಲ್ಲ. ಹಾಗಾದ್ರೆ ಒಂದು ಹೆಣ್ಣು ನಾನು ಕರೆದ ಕ್ಷಣ ಬರ್ದೆ ಹೋದ್ರೆ ನನಗೆ ಒಂದೇ ಬಲಾತ್ಕಾರ ಮಾಡಿ ನನ್ನ ಕಾಮದೃಶ್ಯ ಏನಾದ್ರೂ ತೀರಿಸಿಕೊಂಡೇ ಬಿಡ್ತೀನಿ. ನೊಂದ ಹೆಣ್ಣು ಕಷ್ಟವನ್ನು ಸಹಿಸಲಾಗದೆ, ಬಂದ ವಿಪತ್ತನ್ನು ಎದುರಿಸಲಾಗದೆ, ನಿನ್ನಂಥವರ ಮಾತಿಗೆ ಎದುರು ಬಂದು ನಿನ್ನ ತೋಟಕ್ಕಿಲಿ ಒಂದಾಗುತ್ತಾಳೆ ಎನ್ನುವ ಮಾತನ್ನ ಮರೆತು ಬಿಡು. ಅದು ಈ ಜನ್ಮದಲ್ಲಿ ಎಂದಿಗೂ ಸಾಧ್ಯವಿಲ್ಲ. ಜನ್ಮ 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 ಯಾಕ್ರಿ ಜನ್ಮದ ಮಾತಾಡ್ತೀರ? ಹೆಣ್ಣು ಎಷ್ಟೇ ಆದ್ರೂ ಬಳೆ ಕೊಡ್ತಾಳೆ ಕಣ್ರಿ. ಗಂಡು ತಡಗ ಅವನಲ್ಲಿರೋದು ತಾಕತ್ತು. ಅದಕ್ಕೆ ಹೇಳೋದು, ಹೆಣ್ಣು ಒಲಿದೆ ಹೋದ್ರೆ ನೋಡಿ ಶ್ರೀಮಂತ್ರಿ, ನೀವು ನನ್ನ ಪ್ರಾಣ ಹೋದ್ರು ಏ ಶೀಲವೆಂದು ನಿಮಗೆ ಅರ್ಪಿತವಾಗೋದಿಲ್ಲ. ಹಾಗಾದ್ರೆ ಏನ್ ಹೇಳ್ಬೇಕು ಅರ್ಥನೇ ಆಗೋದಿಲ್ಲ. ನೀವಾದ್ರೂ ಹೇಳ್ರಪ್ಪ, ಮೊಂಡು ಹೆಣ್ಣಿಗೆ ಏನಾದ್ರೂ ಬುದ್ಧಿ ಹೇಳ್ರಿ. ಈ ಶ್ರೀಮಂತನ ಗರ್ವ ಶ್ರೀಮಂತನ ಅಡಿಯಲ್ಲಿ ಬಿದ್ರೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವೂ ದಕ್ಕುತ್ತೆ ಅನ್ನೋದನ್ನ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಟ್ ಬಿತ್ತು, ಹೌದು, ಏಟ್ ಬಿದ್ದದ್ದು ಇಲ್ಲಿ. ಆದ್ರೆ ಇಲ್ಲಿ ಆಗಿರುವ ಏಟನ್ನ ಆರಿಸ್ಕೋಬೇಕಾದ್ರೆ ಇಂಥ ಹೆಣ್ಣನ್ನ ಹೊತ್ತೊಯ್ದು ಎಲ್ಲೇ ಆಗಿರಲಿ ಅವಳನ್ನ ನನ್ನ ಕಾಮತೃಷಿಯಲ್ಲಿ ಮುಗಿಸ್ಬಿಡ್ತೀನಿ. ಈಗ ನಾನೆಲ್ಲಿ ಹೋಗ್ಲಿ? ನನ್ನ ಮೈದನ ಪ್ರವೀಣನ ಎಲ್ಲಿ ಅಂತ ಹುಡುಕಲಿ? ಹೊಟ್ಟೆ ಹಸಿವಿನಿಂದಾಗಿ ಹೊಟ್ಟೆಯಲ್ಲಿ ತುಂಬಾ ಸಂಕಟವಾಗ್ತಾ ಇದೆ. ನನ್ನ ಮೈದನ ಎಲ್ಲಿದ್ದಾನೋ ಏನು? ಅಯ್ಯೋ ದೇವರೇ! ಹತ್ತಿಗೆ ಪ್ರವೀಣ, ಇದೇನಪ್ಪ, ನೀನ್ ಇಲ್ಲಿದೀಯಾ? ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ಹೇಗಿದ್ದೆ? ಹತ್ತಿಗೆಮ್ಮ, ನೀನೇಕೆ ಹೀಗಾಗಿದ್ದೆ ಅಮ್ಮ? ಅಣ್ಣ ಮತ್ತೇನಾದ್ರೂ ನಿನಗೆ ಮನೆಯಿಂದ ಹೊರಗೆ ಹಾಕಿದ್ದೇನೆ ನನ್ನಮ್ಮ? ನೋಡಪ್ಪ, ಆ ಪರಮಾತ್ಮನೇ ಈ ಪ್ರಪಂಚದಿಂದ ನನ್ನನ್ನು ಹೊರದೊಡಲು ಸಿದ್ಧವಾಗಿ ನಿಂತಿದ್ದಾನೆ ಅಂದಾಗ ನಿಮ್ಮಣ್ಣ ಮನೆ ಬಿಟ್ಟು ಹೊರಗೆ ಹಾಕುವುದು ಹೆಚ್ಚಿನದೇನಪ್ಪ? ಅಂದರೆ ಅಣ್ಣ ಖಂಡಿತ ನಿನಗೆ ಹೊರಗೆ ಹಾಕಿದ್ದೇನೆ ನನ್ನಮ್ಮ? ಇಲ್ಲಪ್ಪ, ಅವರಿಗೆ ಹೊರಗೆ ಹಾಕ್ತಾರೆ. ನೋಡು, 20 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ ಎಂದು ಆ ಶ್ರೀಮಂತ ಮುಟ್ಟ ಬಟ್ಟೆ ಮೇಲೆ ನನ್ನನ್ನು ಮನೆಯಿಂದ ಹೊರ ಹೋಗಿಬಿಟ್ಟ. ಪ್ರವೀಣ, 3 ದಿನವಾಯ್ತು
ನೀನು ಮನೆಗೆ ನಡೆ, ನಾನು ಅಣ್ಣನಿಗೆ ಹುಡುಕಿಕೊಂಡು ಬರುತ್ತೇನೆ. ಆಯ್ತಪ್ಪ. ನಾನು ಯಾರ ಮನೆಗೆ ಹೋಗ್ಲಪ್ಪ? ನಮ್ಮ ಮನೆಗಮ್ಮ. ಇಲ್ಲಪ್ಪ, ನಮ್ಮ ಮನೆ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ನಿಮ್ಮಣ್ಣ ಸಾಲ ತೆಗೆದುಕೊಂಡು ಎಲ್ಲಿಯೋ ಕಾಣೆ ಆಗಿದ್ದಾರೆ ಎಂದು ಆ ಶ್ರೀಮಂತ ನನ್ನನ್ನು ಮನೆ ಬಿಟ್ಟು ಹೊರನೋಗಿದ್ದಾನೆ. ಯಾರ ಮನೆಗೆ ಹೋಗ್ಬೇಕಪ್ಪ ನಾನು? ಸಾಕಮ್ಮ ಸಾಕು. ಬಂದ ಕಷ್ಟ ದುಃಖಗಳೇ ಭಯಂಕರವಾಗಿರುವಾಗ ಮತ್ತಷ್ಟು ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಕು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ನಮ್ಮ ಭಕ್ತಿಗೆ. ನೋಡಮ್ಮ, ನಮಗೀಗ ಯಾರ ಆಶ್ರಯ, ನಮಗೆ ಈಗ ಎಲ್ಲಿ ಕೆಲಸವೂ ಇಲ್ಲ. ನಮಗೆ ಇರುವುದು ಒಂದೇ ಒಂದು ದಾರಿ. ಯಾವುದೋ ಶ್ರೀಮಂತ ಮನೆ ಹುಡುಕಿಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಕೊಳ್ಳು. ನಡೆಯಮ್ಮ. ಒಮ್ಮೆಲೆ ಲಗೇಜ್ ಎಲ್ಲ ತಗೊಂಡೆ ಹೊರಟು ಕಾಣ್ತಾ ಇದೆ. ಎಲ್ಲಿ ಹೊರಟಿದ್ದೀನಿ? ಮತ್ತೇನು ಮಾಡಿ ಶ್ರೀಮಂತ, ಮನಸ್ಸಿನ ಆಸೆ ಮಣ್ಣು ಪಾಲದ ಮೇಲೆ ನಾನು ಇಲ್ಲಿದ್ದ ಪ್ರಯೋಜನವೇ? ಕಿರಣ್, ಹಾಗೆ ಹೇಳ್ಬೇಡಿ. ನಿಮ್ಮ ಮನಸ್ಸಿನ ಆಸೆ ಏನೇ ಇರಲಿ, ಅದನ್ನ ಈಡೇರಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಹೋಗ್ತಾ ಇದ್ದೀರಾ? ಕೈ ಬಿಡಬಾರದೆಂದು ಇಲ್ಲಿ ತನಕ ಕಾದುಕೊಂಡು, ಆದರೆ ಇನ್ನು ಮೇಲೆ ನಿಮ್ಮ ಮನೆಯಲ್ಲಿ ಅರೆಕ್ಷಣ ತೋಜನಿಲ್ಲಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತಾರೆ. ಇಲ್ಲ, ನಾನು ಏನಾದ್ರೂ ವಿಚಾರ ಮಾಡಿ, ಯಾವುದಾದ್ರೂ ಒಂದು ಸಮಯವನ್ನು ನೋಡಿ ನನ್ನ ಮಗಳಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳಿ ನಾನು ನಿಮ್ಮ ಜೊತೆಗೇನೆ ನನ್ನ ಮಗಳನ್ನ ಬಿಟ್ಟು ಮದುವೆ ಮಾಡ್ತೇನೆ. ಅವಳನ್ನು ಒಪ್ಪಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಅವಳನ್ನು ಒಪ್ಪಿಸೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಶ್ರೀಮಂತರೆ. ಹಾಗಾದ್ರೆ ನನ್ನ ಮಗಳು ಈ ಮದುವೆಗೆ ಸಿದ್ಧಳಿಲ್ಲ ಅಂದ್ರೆ ಅವಳ ಪ್ರಾಣವನ್ನೇ ತೆಗೆದು ಹಾಕ್ತೇನೆ. ಅವಳ ಪ್ರಾಣ ತೆಗೆದು ಏನು ಮಾಡುತ್ತೀರಿ? ಮೊದಲು ಆ ನೀಚ ಪ್ರವೀಣನ ಪ್ರಾಣ ತೆಗೀರಿ, ನಂತರ ಅವಳು ದಾರಿಗೆ ಬಂದರೆ ಬರುವುದು. ಸರಿ, ಮೊದಲು ಪ್ರಿಯಾಳನ್ನ ಕರೀತೇನೆ. ಕರೆದು ಪ್ರೀತಿಯಿಂದ ಹೇಳಿ ನೋಡ್ತೇನೆ ಏನಾಗತ್ತೆ ಅಂತ ನೋಡೋಣ. ಪ್ರಿಯಾ, ಏನಪ್ಪ? ಅಮ್ಮ ನೋಡು, ನೀನು ವಿದ್ಯಾವಂತೆ, ಆದರೂ ಶ್ರೀಮಂತಳು ಕೂಡ ಆ ಗಣವಿಕಾರಿಯನ್ನು ಕಟ್ಕೊಂಡು ಯಾವ ಸಂಪಾದನೆ ಮಾಡ್ತೀಯ? ಯಾವ ಪುಣ್ಯ ನಿನಗೆ ಸಿಗ್ಲಿಕ್ಕೆ ಶ್ರೀಮಂತರೇ, ಬರೀ ಬಾಯಿ ಮಾತಿನಂತ ಹೇಳಿದ್ರೆ ಸಾಕಾಗಲ್ಲ. ಲತ್ತೆ ಬಿಟ್ಟು ಹಾಕಿದ್ರೆ ಮಾತ್ರ ದಾರಿಗೆ ಬರು. ಪ್ರಿಯ ನೋಡು, ನಾನೊಂದು ಮಾತು ಹೇಳ್ತೀನಿ, ಇಲ್ಲ ಅನ್ಬೇಡ. ದಯವಿಟ್ಟು ನನ್ನ ಮಾತನ್ನು ನಂಬಿಕೊಡಮ್ಮ. ನೀನು ನಮ್ಮ ಡಾಕ್ಟರ್ ಇದಾರಲ್ಲ, ಅವರು ನಮ್ಮ ಮದುವೆಯಾಗಿ ಜೀವನವನ್ನು ಸಾಗಿಸ್ಬೋದು. ನೀವೆಷ್ಟು ಕಟುಕರಪ್ಪ! ಈ ಶಕುನಿಯ ಮಾತು ಕೇಳಿ ನಿಮ್ಮ ಮಗಳ ಮನಸ್ಸನ್ನೇ ಮರಗಿಸ್ತಾ ಇದ್ದೀರಾ. ಬೇಡಿಯಪ್ಪ, ಬೇಕಿದ್ರೆ ನನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಡಿ. ಬಾಯಿ ಮುಚ್ಚಮ್ಮ. ನಮ್ಮ ಡಾಕ್ಟರ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ? ನಮ್ಮ ಡಾಕ್ಟರ್ ಅಂದ್ರೆ ನನ್ನ ಪ್ರಾಣ ಸ್ನೇಹಿತನಂತೆ ನನ್ನ ಮನೆಯಲ್ಲಿದ್ದವ. ಅವನಿಗೆ ಯಾರು ನೀನು ಅಂತೆ ಅಂದ್ರೆ ನನ್ನ ಕೈಗೆ ಹೊಡಿಸ್ಕೊಂಡು ವಿಚಾರ ಮಾಡಿ ಮಾತಾಡು. ಒಂದು, ನೀನು ಅವನ ಜೊತೆಗೆ ಮದುವೆ ಆಗೋದು ಒಪ್ತೀಯೋ ಅಥವಾ ಒಪ್ಪದಿದ್ರೆ ಏನಪ್ಪ ಮಾಡ್ತೀರಾ? ನಿನ್ನ ಜೀವವನ್ನು ಕತ್ತಿಸಿ ಕೊಂದು ಹಾಕ್ಬಿಡ್ತೀನಿ. ನನ್ನ ಜೀವ ತೆಗೆಯುವುದಕ್ಕೆ ಅಪ್ಪಣೆ ನಾನೆಂದೂ ಕೊಟ್ಟಿದ್ದೇನೆ. ನಿನ್ನ ಜೀವ ಇಲ್ಲ ಪ್ರಿಯ, ಆ ನಿನ್ನ ಭಿಕಾರಿಯ ಜೀವ. ಡಾಕ್ಟರ್, ಯಾಕೆಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ನೋಡಿ, ದಯವಿಟ್ಟು ನಾನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ನನ್ನ ಪ್ರವೀಣ್ ಜೊತೆ ಮದುವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ನಾನು ಕಣ್ಣಿಟ್ಟ ಹೆಣ್ಣನ್ನು ಮತ್ತೊಬ್ಬನಿಗೆ ಕೊಡಲು ಬಯಸುತ್ತಿರುವೆ. ನಾನು ಪ್ರಿಯ, ನೀನು ಎಂದಾದರೂ ನನ್ನ ಹೆಂಡತಿ.
ಸಾಧ್ಯವಿಲ್ಲ ಡಾಕ್ಟರ್, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಾಗಾದ್ರೆ ಆ ಮಗನ ಜೀವವನ್ನೇ ತೆಗೆದು ಬಿಟ್ರೆ? ಅಪ್ಪ ಬೇಡಿ ಅಪ್ಪ, ದಯವಿಟ್ಟು ಅಂತಹ ಕೆಲಸ ಮಾಡಬೇಡಿ. ಒಂದು ವೇಳೆ ಅವನ ಪ್ರಾಣ ತೆಗೆದ್ರೆ ನಿಮ್ಮ ಮಗಳ ಪ್ರಾಣ ಇರುತ್ತೆ ಅಂತ ತಿಳಿದುಕೊಂಡಿದ್ದೀರಾ? ಖಂಡಿತ ಇಲ್ಲಪ್ಪ, ಖಂಡಿತವಾಗಿಯೂ ನಾ ಜೀವದಿಂದ ಇರಲಾರೆ. ಡಾಕ್ಟರ್ ಡಾಕ್ಟರ್, ಒಂದು ಸ್ವಲ್ಪ ಸಮಯದ ಅವಕಾಶ ಕೊಡಿ ನನಗೆ. ನಾನು ನನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ನಿಮ್ಮ ಜೊತೆಗೆ ಮದುವೆ ಮಾಡಿಸ್ಕೊಳ್ತೀನಿ. ಶ್ರೀಮಂತರೇ, ಸಾಕು ನಿಮ್ಮ ಮಾತು. ಪರವಾಗಿಲ್ಲ, ನನ್ನ ಮಗಳು, ಅಯ್ಯೋ ನನ್ನ ಮಗಳು ಕಿರಣ್, ನನಗೆ ಮೋಸ ಮಾಡಿಬಿಟ್ಟಿಯಲ್ಲೋ, ನನಗೆ ಮೋಸ ಮಾಡಿಬಿಟ್ಟಿಯ ಕಿರಣ್, ನನಗೆ ಮೋಸ ಮಾಡಿಬಿಟ್ಟೆ. ನಮ್ಮ ಮನೆಯಲ್ಲಿ ಬಾಡಿಗೆಗೆ ಅಂತ ಕಿರಣ ಡಾಕ್ಟರ್ ಅವನು ನನ್ನ ಮಗಳನ್ನು ತೆಗೆದುಕೊಂಡು ಕರ್ಕೊಂಡು ಓಡೋಗಿದ್ದಾನೆ. ಅವ್ರು ಎಲ್ಲೋಗಿದ್ದಾರೆ ಅಂತ ನೋಡ್ಕೊಂಡು ಬರ್ರಿ. ಮಗ ಏನ್ ಗಟ್ಟಿ ಅದಂದ್ರಿ ಅಪ್ಪ, ನಮ್ ಸಾವುಕಾರಕ್ಕೆ ಕುರ್ಚಿ ಕಟ್ಟಕೊಂಡು ಹಂಗೆ ಓಡೋಗ್ಬಿಟ್ಟನಲ್ರಿ ಅಪ್ಪ. ನಾ ಬಂದ್ ಬಿಡ್ಸಿನಿ ಪಾಡಾತು. ಅದು ನಮ್ಮನ್ ಗುಡ್ಡಕ್ಕೆ ಒಯ್ದು ಗಿಡಕ್ಕೆ ಕಟ್ಟಾಕ್ ಬಿಟ್ಟಿದ್ರೆ ನಮ್ ಗತಿ ಏನ್ರಾಗಿತ್ರಿ? ಆ ಗಿಡ ಜೊತೆಗೆ ನಾವು ಒಣಗಿ ಚಕ್ಕಿ ಹಾಕ್ಬೇಕಾಗ್ತಿತ್ತು. ಬಾಳ್ಬೇಕದಂದ್ರಿ ಅಪ್ಪ, ಹಂಗ ಬಾಳ್ಬೇಕದನ ಇದ್ದಾಗ ನಮ್ ಗಂಗು ನಮ್ ಈ ಮೋಸ ಮಾಡಬಾರ್ದಾಗಿತ್ತು. ನನ್ ಕೈ ಅಂದು ಕಿತ್ಕೊಂಡ್ಲು, ಬಾಯಿ ಅಂದು ಕಿಸ್ಕೊಂಡು, ಕಿಸೋದಾಗಿಂದು ಕಿತ್ಕೊಂಡು ಕಿಸ್ ಬಾಯಿ ದಾಸ್ನ ಮಾಡ್ಬಿಟ್ಟಾರೆ. ಗಂಗು ಹಿಂಗ್ ಯಾಕೆ ಮಾಡೋದಿಯ ಗಂಗು? ಗಂಗು ಗಂಗು ಏನಾಯ್ತು ಅಲ್ಲ ದೆವ್ವ ಹೊಡೆದಂಗ್ ನಿಂತಿರಲ್ಲ? ದೆವ್ವ ದೆವ್ವ ಒಂದಲ್ಲ 12 ದೆವ್ವ ಪಡ್ಕೊಂಡವ್ ನನಗೆ. ಎಷ್ಟ್ ಪಡ್ಕೊಂಡವ? 12 ದೆವ್ವ ಪಡ್ಕೊಂಡವ್. ಕರೆಕ್ಟ್ 1 ಡಜನ್ ಪಡ್ಕೊಂಡವಲ್ಲ? ಮತ್ತೆ ಬಂದ್ರೆ 1 ಡಜನ್ ಬರ್ತಾವ. ನೀವ್ ಹಂಗ್ ಬಳೆ ಹಾಕ್ಕೊಡ್ತೀರ 11 ಡಜನ್, ಹಂಗ 12. ಗಂಗು ಏನು ನೀನ್ ಹಂಗ ಏನ್ ಮಾಡ್ಬೇಡ. ಏನ್ ಮಾಡ್ದೆ? ನೀನ್ ಮೋಸ ಮಾಡ್ಬೇಡ. ಅದೇ ಏನ್ ಮಾಡಿದ್ರಿ? ಮೋಸ ಮಾಡ್ಬೇಡ. ನೀನ್ ಒಂದ್ ಕೆಲಸ ಏನದು? ಒಂದ್ ಕೆಲಸ ಮಾಡ್ತೀಯಾ? ಏನ್ ಹೇಳ್ರಿ? ನಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಗು. ಅಲ್ಲಿ ಕರ್ಕೊಂಡು ಯಾಕೆ ಜಳಕ ಮಾಡಿಲ್ವಾ ನೀವು? ಅಯ್ಯೋ ಜಳಕ ಮಾಡ್ದು ಕರ್ಕೊಂಡು ಹೋಗು. ಹೋಗಿ ಹೋದಿಯಾ? ದುಬ್ಬ ಮಲ್ಸಾಯ್ತಾ? ಅಲ್ಲಿ ಬ್ರಿಡ್ಜಿನ ಸಲುವಾಗಿ ಪರ್ಸಿ ತಂದಿಟ್ಟಾರ. ದುಬ್ಬನ ಮೇಲೆ ಪರ್ಸಿ ಹೋದಿ, ಅದನ್ನೆಲ್ಲ ಕುಂತು ಸೌತೆಕಾಯಿ ತಿಂತ ನಿಂತ್ಕೊ. ನಾನು ಅದೇ ಕೆಲಸ ಮಾಡ್ಬೇಕು ಅಂತಾನೆ ಬಂದಿದ್ದು. ಏನು ಸೌತೆಕಾಯಿ ತಿನ್ನಕ? ಅಲ್ರಿ ಮತ್ತೆ ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಾನು ಹೋಳಿಗೆ ಮಾಡಿಟ್ಟು ಬಂದಿನಿ, ನಿಮ್ಗೆ ತಿನ್ನಿಸ್ಬೇಕು ಅಂತ. ಹಂಗಾಗಿ ಕರ್ಕೊಂಡು ಹೋಗೋಣ ಅಂತ ಬಂದಿನಿ. ಬಿಸಿ ಬಿಸಿ ತುಪ್ಪ ಹಾಕಿ, ಆಮೇಲೆ ಉಪ್ಪಿನಕಾಯಿ ಅಂದ್ರೆ ಒಂದು 3-4 ತರದ ಉಪ್ಪಿನಕಾಯಿ ಮಾಡಿಟ್ಟು ಬಂದಿನಿ. ಏನಾಯ್ತು? ಗೊತ್ತಾದ್ರ ಗಂಡಿಗ? ಅಯ್ಯೋ ಯಾಕ್ರಿ ಇಷ್ಟೊಂದು ಹೆದರ್ತೀರಾ? ಯಾಕಂದ್ರೆ ಹೆದರಿ ಜೀವನ ಮಾಡಕ್ಕಾಗುತ್ತೇನ್ರಿ? ನೋಡ್ರಿ ಅಲ್ಲ, ನೀ ಇಷ್ಟೆಲ್ಲ ಧನ ಕೊಡಕತ್ತಿ ಅಂದ್ಮೇಲೆ ಜಾನ್ಸಿದ ಲಕ್ಷ್ಮಿಗೆ ಹೆಂಗೆ ಒಂದ್ ಕೆಲಸ ಮಾಡಿ. ಮತ್ತೆ ಮಂದಿ ಏನಾದ್ರು ನೋಡಿದ್ರೆ ಗಂಡನಿಗೆ ಹೇಳ್ತಿದ್ದೆ ಒಂದ್ ಕೆಲಸ ಮಾಡ್ರು. ಈಗ 5 ಗಂಟೆಗೆ ಮೈಸೂರು ಪಂಜಿ ಬಸ್ ಐತಿ, ಓಡೋಣ. ಹೋಗ್ಬಿಡೋಣ. ಏನಂತೀರಾ? ಅಲ್ರಿ ನೀವು ಗಂಡಸ ಎದ್ರಿ ಓಡೋಗ್ತೀನಿ ಅಂತ ಹೇಳ್ತಿರಲ್ಲ, ಎದ್ರಿ ಸಾವ್ರಲ್ಲ ನಿಂದ್ರಕ್ಕಾಗಲ್ಲ ನಿಮ್ಗೆ ಧೈರ್ಯದಿಂದ?
ಗಂಗು ಏನು ನೀವು ಉಪ್ಪಿನಕಾಯಿ ಹೇಳ್ತಿಯಲ್ಲ ನನ್ ಕಾಲಕ್ಕೆ ಒಂದು ನಮೂನೆ ಗಡಗಡ ಗಡಗಡ ನಡ್ಗಕತ್ತಾವ ಗಂಗು. ನಡಕ್ತಾ ಇತ್ತ ಅದ್ ಹಂಗೆ ನಡಕ್ತದ ಗಟ್ಟಿ ಹಿಡ್ಕೊಂಡು ನಡಗಿಸ್ಬೇಡ ಇಟ್ಕೊಳ್ಳಿ ನಾಚ್ಕೊಳ್ಳ ಬೇಡ ನಾನು ಇಟ್ಕೊಳ್ತೀನಿ. ಅಯ್ಯಪ್ಪ ಏನ್ ಮಾಡೋದು ಹೋಗ ಮೇಲೆ ಹೋಗೋಣ ಓಡಿಗೆ ಹೋಗೋಣ ಅಲ್ಲಿಂದ ಮನೆಗೆ ನಮ್ಮ ಆಕಿ ಹಿಡ್ಕೊಂಡು ಎತ್ಲ ಹೊಂಟಿರಿ ಕಡೆಗೆ ಹೋಗೋಣ ಅಂತ ಮಾಡಿದ್ ಗೋಕರ್ಣಕ್ಕೆ ಗೋವಾಕ್ ಹೋಗ್ಬೇಕದು. ನನ್ನ ಹೆಂಡತಿನ ಕರ್ಕೊಂಡು ಗೋವಾಕ್ ಹೊಂಟಿದೆ. ಇಲ್ಲ ಆಕೆಲ್ಲ ಬರ್ತೀನಿ ನನ್ಗೆ ನಾ ಕರ್ಕೊಂಡು ಹೋಗಿದ್ದೆ. ನಂಗೆ ಗೊತ್ತಾಯ್ತು ಇದನ್ನು ಉಪ್ಪಿನಕಾಯಿ ಮತ್ತೇನೋ ಏನೇನೋ ಹೇಳಿ ಹೆಸರು ಹೇಳಿ ನಾ ಬಾಯಾಗ ದೊಡ್ಡ ಸಾಕತ್ತಿದ್ದು. ಆವಾಗಲೇ ಗೊತ್ತಾಗಿತ್ತು ಏನೋ ನಾಟಕ ಮಾಡ್ಕೊಂಡು ಬಂದಾಳೆ ಅಂತ. ಕೂಲಿ ಕರ ತಿಂದ ಜೀವಪ್ಪ ಇದು ಬಟ್ಟ ಬಟ್ಟ ಕರ್ಗಡಬೇಕಿದ ಕರ್ಗಡಬ ಬೇಡೋ ಯಪ್ಪ ಒಂದ್ಸಲ ಕೊಟ್ಟಿಲ್ಲ ಮತ್ತೆ ಬೇಡೋ ಯಪ್ಪ ನಂಗೆ ಮತ್ತೆ ಬೇಡೋ. ಗಂಗು ಹೀಗೆಲ್ಲ ಮಾಡಬೇಡ ನಂಗೆ. ಯಾಕೆ ಸುಳ್ಳು ಹೇಳ್ತೀರಾ ಅಂದೆ. ಏನು ನೀವಾಗಿ ನೀವು ಓಡಿ ಹೋಗೋಣ ಅಂತಂದು ನಾನ್ ಕರ್ದಿಲ್ಲ ಅವಳೇ ಕರ್ಕೊಂಡು ಹೊಂಟಾಳ ಅಂತ ನನ್ ಮೇಲೆ ಸುಳ್ಳು ಹೇಳ್ತೀರಾ. ಮತ್ತೆ ನಿನ್ನೆ ಹೇಳಿಲ್ಲ ಅಲ್ಲ ನನ್ನ ಗಂಡನಿಗೆ ಹೇಳಿ ನಾ ಓಡ್ ಬಂದಿನಿ ಅಂತ ನೀನೇ ಹೇಳಿಲ್ಲ ಮತ್ತೆ ಯಾಕೆ ಸುಳ್ಳು ಹೇಳ್ತೀನಿ ನನ್ ಕೂಡ. ನೀವೊಂದ್ ಕೆಲಸ ಮಾಡ್ರಪ್ಪ ಒಂದ್ ಕೆಲಸ ಮಾಡಿ ನೀವು ಇಬ್ರು ಏನೆಲ್ಲ ಮಾಡೋದ್ಕಿಂತ ನಿನ್ ಎಲ್ಲ ಹೋಗ್ತದೆ ಪರಿಚಯ ಹೋಯ್ತು ಒಂದೇ ಸಲ ಕಟ್ ಅಂತ ಕೊಟ್ಟು ಬಿಡು ನದಿಯಾಗಿ ಹೋಗ್ದು ಬಿಡು. ಇದೆಲ್ಲ ರೀತಿಯೆಲ್ಲ ಚಿತ್ರಾಂಶ ಕೊಡಕ್ ಹೋಗ್ಬೇಡ್ರಪ್ಪ ನನ್ಗೆ. ಈಗ ನಾ ಏನ್ ಮಾಡ್ಬೇಕು ಅದ್ ಮೊದ್ಲು ಹೇಳು. ಮಾಡ್ಬೇಕಾ? ಹೌದು ನಿಮ್ಗೆ ಹಾಗೆ ಬಿಡ್ಬೇಕು. ಹೌದು ನೀವು ಶಾಸ್ತ್ರಿಗಳು ಅಲ್ಲ ಪುಸ್ತಕ ಸದ್ಯಕ್ಕೆ ಏನ್ ಮಾಡ್ಬೇಕಂತ ಮೊದ್ಲು ಹೇಳು ನನ್ಗೆ. ನೀವು ಶಾಸ್ತ್ರಿಗಳು ನೀವು ಸುಮ್ಮನೆ ಬಿಡ್ಬೇಕು ಹಂಗೆ ಹಾಕಿ ಕಾಲಿ ಇನ್ನೊಂದ್ಸಲ ಸುದ್ದಿಗೆ ಬರಬಾರ್ದು. ಹಾಕಿ ಕಾಲಿಡಿರಿ ಮತ್ತು ಹಾಕಿ ಹಿಡಿಬೇಕ ಹಿಡಿತದ ಅಥವಾ ಅಲ್ವ ಮಾರ ಇಷ್ಟು ದಿವಸ ಹಿಡ್ದು ಕೈಯೆಲ್ಲ ಸೌದು ಹೋಗ್ಯಾವ ನಂದು ಮತ್ತೆ ಹಿಡಿ ಅಂತೀಯ ನೀನು. ಹಿಡಿ 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 ಗಂಗು ಏನ ನೀನ್ ಜೋಡ್ಸು ಏನ್ರಿ ಅದು ನಿನ್ ಎರಡು ಕಾಲು ಜೋಡ್ಸು. ಜೋಡ್ಸೀನಿ ನಮಸ್ಕಾರ ನಿನ್ ಕಾಲು ಅದಾವಲ್ಲ ಇಲ್ಲ ಕಾಲು ಇತ್ಲಾಗ ಅದಾವಲ್ಲ ತಮ್ಮ ನಿಂಗೆ ಗಂಗು ಕಾಲು ಹಿಡಿತೀನಿ ಸಾವುಕಾರ್ರೆ ನಾ ಬರ್ತೆ ನೋಡಮ್ಮ ಪಟೇಲ್ ಅಲ್ಲ ನೀವ್ ಕೊಡ್ತೀರಿ ಅಂತ ನಮ್ಗೆ ಯಾವ ಓಡೋಗ್ಬಿಟ್ನಲ್ಲ ಅವನು ಸುಮ್ಬಿಡ್ಬೇಕ ಬರ್ರಿ ಅಲ್ಲಿಂದ ನಾವು ಓಡೋಣ. ಅಯ್ಯೋ ನನ್ನ ಅತ್ತಿಗೆ ಮೈಯಲ್ಲಿ ಜ್ವರ ಬಂದಿದೆಯಲ್ಲ ಏನಾದ್ರು ಈಗ ಏನು ಮಾಡಲಿ. ನನ್ನಂತ ಪರದೇಶಿ ಕರೆದ್ರೆ ಆ ಡಾಕ್ಟರ್ ಬರ್ಬೋದೆ. ಹೇಗಾದರೂ ಅವನ ಕೈ ಕಾಲಾದರೂ ಹಿಡಿದುಕೊಂಡು ನಾನು ಅವನಿಗೆ ಕರೆದುಕೊಂಡು ಬರುತ್ತೇನೆ. ಕೈಕಾಲು ಹಿಡಿದ್ರೆ ಬಿಡುವಿನಂತೆ ಮಾಡಿದೆ. ನಿನಗೆ ಯಮಲೋಕಕ್ಕೆ ಕಳಿಸಲು ಬಂದಿರು. ಬನ್ನಿ ಇನ್ಸ್ಪೆಕ್ಟರ್ ಡಾಕ್ಟರ್ ಕಿರಣ್ ಬಯಲಾಯಿತು. ಬಿಡ ನನ್ನ ಕೈನ ಹೇಳ್ಕೊಂಡು ನಡೀರಿ ಅವನನ್ನ ಮತ್ತೆ ಕೇಳ್ತಾ ಇದ್ದೀರಾ. ಯಾವ್ಯಾವ್ದೋ ವೇಷ ತೊಟ್ಕೊಂಡು ಯಾವ್ಯಾವ್ದೋ ರೂಪದಲ್ಲಿ ಬಂದು ಯಾವ್ಯಾವ್ದೋ ಸಂಸಾರಗಳನ್ನ ಹಾಳು ಮಾಡುವಂತ ಅನೇಕ ನೀಚ ಜನ ಇರ್ತಾರೆ ಅನ್ನೋದನ್ನ ನೀವು ಕೂಡ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಸೀರೆ ಪಂಚೆ ಅಂತ ಮಾರಕ್ ಬರ್ತಾರೆ, ಬಟ್ಟೆ ಮಾರಕ್ ಬರ್ತಾರೆ, ಇನ್ಯಾವುದೋ ವಸ್ತು ಮಾರಕ್ ಬರ್ತಾರೆ. ನಿಮ್ಮ ಮನೆ ತಗೋತೀರಾ, ನಿಮ್ಮ ಮನೆಯನ್ನ ನೀವೇ ಸರ್ವನಾಶ ಮಾಡ್ಕೊಳ್ತೀರಾ. ಸರ್ವನಾಶ ಆಗೋ ಕಾರಣ ನಾವು ಅನ್ನೋದನ್ನ ಬರಿಬೇಡಿ. ನಡೀರಿ ಹೋಗೋಣ, ಬನ್ನಿ ನಮ್ಮ ಸಂಸಾರ
ನಾನು ತಿಳಿದು ಏನೋ ಅನ್ಯಾಯ ಮಾಡಿಬಿಟ್ಟೆ. ನಾನು ಮಾಡಿರುವ ಅನ್ಯಾಯವನ್ನ ದಯವಿಟ್ಟು ತಾವು ಕ್ಷಮಿಸಿಕೊಂಡು ನೀವು ಅಣ್ಣ ತಮ್ಮಂದಿರು ಒಂದಾಗಬೇಕು ಅಂತ ಅಣ್ಣ ಅದೇ ಅಮ್ಮ, ಪ್ರವೀಣ ತಪ್ಪು ಮಾಡಿದ್ರೆ ಅಮ್ಮ, ಮನೆಗೆ ನಾನು ನೋಡಮ್ಮ, ಯಾವುದೋ ಮಾತು ಯಾರೋ ಹೇಳಿರೋ ಮಾತುಗಳನ್ನ ಕೇಳಿಕೊಂಡು ಕಿವಿಯಾರೆ ಕೇಳಿದ್ದನ್ನ ಕಣ್ಣಾರೆ ನೋಡ್ಬೇಕು ಅಂತ ಹೇಳ್ತಾರೆ, ನೋಡಿ ತಿಳ್ಕೊ ಅಂತ ಹೇಳ್ತಾರೆ, ನೋಡಿ ತಿಳಿದುಕೊಳ್ಳುವಂತ ಜಾಣನಾಗ್ಲಿಲ್ಲ. ಈಗ ನನಗೆ ಅರ್ಥವಾಗಿದೆ ಅಮ್ಮ, ನಿನ್ನ ಪ್ರೀತಿಯನ್ನ ನಿನಗೆ ದಾರಿಯಲ್ಲಿ ಕೊಡ್ತಾ ಇದ್ದೇನೆ. ಪ್ರವೀಣ್, ದಯವಿಟ್ಟು ಬಾರಪ್ಪ ಮುಂದೆ ಬಾ. ದಯವಿಟ್ಟು ನೀವಿಬ್ರು ಒಂದಾಗಿ ಚಂದಾಗಿ ಸುಖವಾದ ಸಂಸಾರವನ್ನು ನಡೆಸ್ತೀರಾ ಅಂತ ಹೇಳಿ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಇನ್ನೊಂದೆರಡು ಚಿಕ್ಕ ಕೆಲಸಗಳನ್ನು ಮಾಡಬೇಕು. ಸ್ವಲ್ಪ ಭಟ್ರೆ ಸರ್ ಮುಂದುವರಿ. ನಮ್ಮ ಮನೆಯೊಳಗೆ ಅಡಿಗೆ ಮಾಡೋದು ಅಷ್ಟೇ ಕೆಲಸ ನಿಮ್ದು. ಅಡಿಗೆ ಮಾಡೋದನ್ನ ಬಿಟ್ಕೊಂಡು ಆ ಗಂಗು ನಿಂಗಿ ಗಂಗು ರಿಂಗಿ ಮಂಗು ಅಂತ ಹೇಳ್ಕೊಂಡು ಎಲ್ಲರೂ ಹೊಂಟ್ರಿ ಅಂದ್ರೆ ಎಲ್ಲ ಬಿಟ್ಬಿಟ್ಟನ್ರಿ. ಇಲ್ಲ, ನಿಮ್ಮನ್ನ ಉಪ್ಪಿಟ್ಟಲ್ಲ ತಟ್ಟಿ ಎಲ್ಲ ಬಿಟ್ಬಿಟ್ಟು ಬರೀ ಇಲ್ಲಿ ಬರ್ರಿ, ಇಲ್ಲಿ ಮಂತ್ರ ಹೇಳ್ಕೊಂಡು ಪೂರ್ಣ ಮದುವೆ ಮಾಡ್ಬೇಕಾಗತ್ತ. ನಿಂತ್ಕೊಳ್ಳಿ. ಕೆಲಸ ಹೇಳ್ಬೇಕು ನಾನೀಗ. ನಾನು ಯಾವುದೋ ಒಂದು ತುಪ್ಪು ಹಣದ ಮದ ಅಂತ ಹೇಳಿ ಸೊಕ್ಕು ಅಂತ ಹೇಳಿ ಆ ಸೊಕ್ಕಿನಲ್ಲಿ ನಿಮ್ಮ ಕಾಗದ ಪತ್ರಗಳನ್ನ ನನ್ನ ಕೈವಶ ಮಾಡಿಕೊಂಡೆ. ದಯವಿಟ್ಟು ಇದೋ ತಂದಿದ್ದೇನೆ, ಇವುಗಳನ್ನ ದಯವಿಟ್ಟು ನೀವಿಬ್ರು ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಮಾಡಿ. ರಂಗಣ್ಣ, ಹೇಗಿದೆಯಾ? ನಿನ್ ಸಂಸಾರ ಹೇಗಿದೆ? ಚೆನ್ನಾಗಿದೆ. ಹಾಗಾದ್ರೆ ನಿಮ್ಮ ಜೀವನ ನೀವೆಲ್ಲರೂ ಸುಖ ಸಂತೋಷದಿಂದ ಕಾಲ ಅವ್ರಿಗೆ ಹೊಸದಾಗಿ ಎಲ್ಲ ಹನಿಮನಿಗೆ ಹೋಗ್ತಾರೆ ಅಂತ ಅವ್ರು ಎಲ್ಲಿ ಕಳಿಸ್ಬೇಕಂತ ಮಾಡಿದ್ಯಾ ಭಟ್ರೆ? ಕಳಿಸ್ತೀರಾ? ಆಯ್ತಾಯ್ತು, ನೀವೆಲ್ಲಿ ಕಳಿಸ್ತೀರೋ ಅಲ್ಲಿ ಕಳಿಸಿ. 5 ಗಂಟೆ ಬಂದಿ ಬಸ್ ಐತ್ರಿ.